ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ವಾರದ ವಿಶೇಷತೆ ಏನು, ಒಳ್ಳೆ ಮಾತು ಏನು ಅನ್ನೋದನ್ನು ನೋಡೋಣ. ಪ್ರತಿದಿನ ನೀವು ಜಾತಕ ಫಲ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳಿಸುವ ಮೂಲಕ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ರಿ. ಆದರೆ ವಾರ ಭವಿಷ್ಯ ಕಾರ್ಯಕ್ರಮ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ತಾವು ನೇರವಾಗಿ ಶಾಸ್ತ್ರಿಗಳಿಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದು. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಪ್ರತಿ ವಾರ ನಾವು ವಾರ ಭವಿಷ್ಯ ಕಾರ್ಯಕ್ರಮವನ್ನು ಒಂದು ಒಳ್ಳೆ ಮಾತಿನಿಂದ ಪ್ರಾರಂಭ ಮಾಡ್ತೀವಿ. ಈ ವಾರದ ಒಳ್ಳೆ ಮಾತನ್ನು ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರುತೌ ವಾಚನ್ನ ಸದತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರಭಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಈ ವಾರ ಭವಿಷ್ಯವನ್ನು ಪ್ರಾರಂಭ ಮಾಡೋ ಮುನ್ನ ಒಂದು ಒಳ್ಳೆಯ ಮಾತು, ಹಿರಿಯರ, ದೊಡ್ಡವರ, ಅನುಭವಿಗಳ ಮಾತನ್ನು ಕೇಳಿಕೊಂಡು ಅದನ್ನು ಮನಸ್ಸಿಗೆ ತಂದುಕೊಂಡು ಸಾಧ್ಯವಾದರೆ ಕಷ್ಟಪಟ್ಟಾದರೂ ಇಂಥವುಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಸಾಗಬೇಕು. ಆ ದೃಷ್ಟಿಯಲ್ಲಿ ಒಂದೊಂದು ಒಳ್ಳೆಯ ಮಾತನ್ನು ಗಮನಿಸ್ತಾ ಇದ್ದೀವಿ. ಈ ವಾರದ ಮಾತನ್ನು ಗಮನಿಸಿ. ಇತರರನ್ನು ಬದಲಾಯಿಸಲು ಪ್ರಯತ್ನಿಸುವವನು ಸದಾ ಸೋಲುತ್ತಾನೆ. ತನ್ನನ್ನು ತಾನೇ ಬದಲಾಯಿಸಿಕೊಂಡವನು ಶಾಂತಿ ಪಡೆಯುತ್ತಾನೆ. ಜಗತ್ತು ನಿನ್ನ ಕೈಯಲ್ಲಿಲ್ಲ, ನಿನ್ನ ಮನಸ್ಸು ನಿನ್ನ ಕೈಯಲ್ಲಿದೆ. ಇದು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಮಾತು. ವಿಜಯಪುರದಲ್ಲಿ ಸಂತರ ಹಾಗೆ ಬದುಕಿದಂಥವರು ಸಿದ್ದೇಶ್ವರ ಸ್ವಾಮೀಜಿಗಳು. ಅವರ ಮಾತೆಲ್ಲ ಉಪನಿಷತ್ ವಾಕ್ಯಗಳು ಮತ್ತು ಭಗವದ್ಗೀತಾ ಸಂದೇಶಗಳೇ ಆಗಿವೆ. ಅವರು ಯಾವುದೇ ನೀವು ಉಪನ್ಯಾಸವನ್ನು, ಪ್ರವಚನವನ್ನು ಕೇಳಿ ಅದರ ಸಾರ, ಎಸೆನ್ಸ್ ಅಂತೀವಲ್ಲ, ಅದೆಲ್ಲ ಉಪನಿಷತ್ತುಗಳಿಂದ ತಗೊಂಡಿರ್ತಕ್ಕಂಥದ್ದು. ಅವರು ಬದುಕಿದ್ದೇ ಹಾಗೆ. ಅವರು ಆ ಜ್ಞಾನ ಯೋಗಾಶ್ರಮದಲ್ಲಿ ಎಷ್ಟೋ ಬಾರಿ ಏನಾಗುತ್ತೆ, ದೊಡ್ಡವರ ಸಂಘ ಇದೆಯಲ್ಲ, ಅವರ ಒಡನಾಟ, ಅವರ ನಿತ್ಯ ಪ್ರತಿ ದಿವಸದ ಜೀವನದ ಬದುಕು ಹೇಗಿರುತ್ತೆ ಅದೇ ಒಂದು ರೀತಿಯಲ್ಲಿ ಸಂದೇಶದೋಪಾದಿಯಲ್ಲಿರುತ್ತೆ. ನಾವು ಅವರಿಂದ ವಿಶೇಷವಾದ ಉಪನ್ಯಾಸವನ್ನು ಅಥವಾ ಇನ್ನೇನನ್ನೋ ಪ್ರವಚನವನ್ನು ವಿಶೇಷವಾಗಿ ಕೇಳಬೇಕಾಗಿಲ್ಲ. ಅವರು ಬದುಕೇ ಹಾಗಿರುತ್ತೆ. ಅಂಥ ಮಹನೀಯ ಸಂತರು ಅವ್ರು ಬದುಕಿದ್ದೇ ಹಾಗೆ. ಅವ್ರ ಜೊತೆಗೆ ಇದ್ದಂಥವ್ರನ್ನ ನೀವು ಕೇಳಿದ್ರೆ, ಆಶ್ರಮ ಸುತ್ತಮುತ್ತ ಇದ್ದಂಥವ್ರನ್ನ ಅವರು ಮಹಾಯೋಗಿಗಳು ಅಂತಲೇ ಹೇಳ್ತಾರೆ. ಅವ್ರು ಯಾಕೆಂದರೆ ಅವರು ಬದುಕಿದ್ದು ಹಾಗೆ, ನಡ್ಕೊಂಡಿದ್ದು ಹಾಗೆ, ಮಾತಾಡಿದ್ದು ಹಾಗಿರುತ್ತೆ. ಅವರು ಹೇಳಿದಂಥ ಮಾತು ನಮ್ಮನ್ನು ನಾವು ತಿದ್ದುಕೊಳ್ಳೋದ್ರಲ್ಲಿ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜಗತ್ತನ್ನು ತಿದ್ದುತ್ತೀನಿ ಅಂತ ಹೊರಟ್ರೆ ಬಹಳ ಕಷ್ಟ. ಹೀಗಾಗಿ ನನ್ನನ್ನು ತಿದ್ದುಕೊಂಡು ಬಿಟ್ಟರೆ ಅದು ಜಗತ್ತನ್ನು ತಿದ್ದ ಹಾಗೆ. ನಾನು ಅಕ್ಕಪಕ್ಕ ಇರ್ತಕ್ಕಂಥವರೆಲ್ಲ ಅವರನ್ನು ತಿದ್ಕೊಂಡ್ಬಿಟ್ರೆ ಜಗತ್ತಿನ ತಿದ್ದುವಿಕೆಗೆ ಬೇರೆ ಏನಿದೆ? ಹಾಗಾಗಿ ಅದು ಎಲ್ಲಿಂದ ಶುರುವಾಗುತ್ತೆ ಅಂದರೆ ನನ್ನಿಂದ ಶುರುವಾಗುತ್ತೆ ಅಂತ. ಹೀಗಾಗಿ ನಿನ್ನ ಮನಸ್ಸನ್ನು ಕಂಟ್ರೋಲಿಗೆ ತಗೊಳ್ತಕ್ಕಂಥ ಶಕ್ತಿ ಯೋಗದಿಂದ ಬರುತ್ತೆ. ನನಗೆ ಸಾಧ್ಯತೆ ಇದೆ. ಪ್ರಯತ್ನಪಟ್ಟರೆ, ಒಳ್ಳೆಯ ಸದ್ಗುರುವಿನ ಮಾರ್ಗದರ್ಶನ ಸಿಕ್ಕರೆ ಆ ಸಾಧ್ಯತೆ ಉಂಟಾಗುತ್ತೆ. ಹೀಗಾಗಿ ಇನ್ಯಾರನ್ನೋ ತಿದ್ದುತ್ತಿ ಅಂತ ಶ್ರಮ ತಗೊಂಡ್ರೆ ಅದು ಮೈ ಬೆವರು ಸುರಿಯುತ್ತಷ್ಟೆ, ಅದು ಇರಿಟೇಷನ್ ಆಗುತ್ತೆ. ಡಿ ವಿ ಜಿಯವರು ಹೇಳ್ತಾರಲ್ಲ, ತಿದ್ದಿಕೋ ನಿನ್ನ ನೀ ಜಗವ ತಿದ್ದುವುದಿರಲಿ ಅಂತ ಹೇಳ್ತಾರಲ್ಲ, ಆ ರೀತಿಯ ಮಾತುಗಳು ನೋಡಿ. ದೊಡ್ಡವರ ಮಾತುಗಳೆಲ್ಲ ಅನುಭವದಿಂದ, ಪಾಕದಿಂದ ಹೊರಬಂದಂಥ ಮಾತುಗಳಾಗಿರುತ್ತೆ. ಸಾಮಾನ್ಯವಾಗಿ ಎಲ್ಲರ ಮಾತು ಹಾಗೇ ಆಗಿರುತ್ತೆ, ಒಂದೇ ರೀತಿಯಲ್ಲಿ ಇರುತ್ತೆ ದೊಡ್ಡವರ ಮಾತುಗಳು. ಅವರು ಹಾಗೆ ನಡ್ಕೊಂಡಿರ್ತಾರೆ. ಹಾಗಾಗಿ ಅಂಥ ಮಾತುಗಳು ಬಂದಿರ್ತವೆ. ಅನುಭವ ಅನ್ನೋದು ನಡ್ಕೊಂಡಾಗ, ನಮಗೆ ಅನುಭವಕ್ಕೆ ಬಂದಾಗ ಅನುಭವದ ಮಾತುಗಳು ಬರುತ್ತಲ್ವ, ಹಾಗೆ. ಹೀಗಾಗಿ ಇನ್ನೊಬ್ಬರನ್ನ ಬದಲಾಯಿಸ್ತೀನಿ, ಇನ್ನೊಬ್ಬರನ್ನ ತಿದ್ದು ಬಿಡ್ತೀನಿ, ಇನ್ನೊಬ್ಬರನ್ನ ಸರಿಪಡಿಸ್ತೀನಿ ಅಂತ ಹೊರಡೋದು ಕಷ್ಟದ ಮಾತು. ಹೀಗಾಗಿ ನಾನು ಸರಿ ಹೋಗೋಣ, ಮೊದಲು ನಾನು ತಿದ್ದುಕೊಳ್ಳೋಣ. ಸಮಾಜಕ್ಕೆ ತೊಂದರೆ ಆಗೋದ ರೀತಿಯಲ್ಲಿ, ಮೊದಲಿಗೆ ಕುಟುಂಬದಲ್ಲಿ ತೊಂದರೆ ಆಗೋದ ರೀತಿಯಲ್ಲಿ ಬದುಕೋ ಪ್ರಯತ್ನ ಮಾಡಿದ್ರೆ ತನಗೆ ತಾನೇ ಸರಿ ಹೋಗುತ್ತೆ ಅನ್ನೋದನ್ನು, ದೊಡ್ಡ ಮಾತನ್ನು ಸಿದ್ದೇಶ್ವರ ಸ್ವಾಮಿಗಳು ತಿಳಿಸ್ಕೊಟ್ಟಿದ್ದಾರೆ. ಅವ್ರ ಮಾತನ್ನು ಸ್ವಲ್ಪ ಕಿವಿಗೆ, ಹೃದಯಕ್ಕೆ ತಗೊಂಡ್ರೆ ಬಹಳ ಒಳ್ಳೆಯದು. ಇದು ಈ ವಾರದ ಮಾತು. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರೆ. ಅದೇ ರೀತಿಯಾಗಿ ಒಂದು ಉತ್ತಮವಾದಂಥ ಮಾತನ್ನು ಈ ವಾರ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಮೊದಲು ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು, ಅದಾದ ನಂತರ ಜಗವನ್ನು ನಾವು ಬದಲಾಯಿಸೋದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗಾದರೆ ಈ ವಾರದ ವಿಶೇಷತೆ ಏನಿದೆ ತಿಳಿಸೋದಾದರೆ ಶಾಸ್ತ್ರಿ? ಈ ವಾರದಲ್ಲಿ ಏನಿದೆ ವಿಶೇಷತೆಗಳು ಗಮನಿಸ್ತಾ ಹೋಗೋಣ. ಈ ವಾರದಲ್ಲಿ ನಾವು ಪ್ರಧಾನವಾಗಿ ಒಂದು ಅಂಶವನ್ನು ಗಮನಿಸ್ತೀವಿ. ಏನು, ಆಕಾಶಕಾಯದಲ್ಲಿ ಸೂರ್ಯನ ಪಥ ಸಂಕ್ರಮಣವನ್ನು ಕಾಣ್ತೀವಿ, ಅಷ್ಟು ವಿನಃ ಇನ್ಯಾವುದೂ ಅಂತಹ ವಿಶೇಷತೆ ಇಲ್ಲ. ಈ ದಿವಸ ತಮ್ಮೆಲ್ಲರಿಗೂ ಗೊತ್ತಿದೆ, ಅದು ಏನು
ಮಹಿಳಾ ದಿನಾಚರಣೆ, ವುಮೆನ್ಸ್ ಡೇ ಅಲ್ವಾ, ಅದು ಬೇರೆಯವರು ಕೊಟ್ಟಂಥದ್ದು. ನಮಗೆ ಪ್ರತಿ ದಿವಸ ಏನು ಮಹಿಳಾ ದಿನಾಚರಣೆ ಇರುತ್ತೆ. ಮಾರ್ಚ್ 14 ಶನಿವಾರ ಮಾತ್ರ ಸೂರ್ಯ ಮೀನ ಸಂಕ್ರಮಣ. ಸೂರ್ಯ ಇಷ್ಟು ದಿವಸ ಶನಿ ಕ್ಷೇತ್ರದಲ್ಲಿ ಇದ್ದಂಥವನು ಆ ದಿನ ಶನಿವಾರ ದಿವಸ ಈ ವಾರದ ಅಂತ್ಯದ ವೇಳೆಗೆ, ಅಂತ್ಯದ ದಿವಸ ಅವನು ಮೀನರಾಶಿಗೆ ಹೋಗ್ತಾನೆ. ಮೀನರಾಶಿಯನ್ನು ಅವನಿಗೆ ತುಂಬ ಉತ್ಕೃಷ್ಟವಾದ ಏನು ಶಕ್ತಿಯನ್ನು ಕೊಡ್ತಕ್ಕಂಥ ರಾಶಿಯಾಗಿದೆ. ಅದು ಉಚ್ಚಾಭಿಲಾಷಿ ಅಂತ ಕರೀತಾರೆ. ಅಲ್ಲಿದ್ದಾಗ ಉಚ್ಚ ರಾಶಿಗೆ ಹೋಗ್ತಕ್ಕಂಥ ಸೂರ್ಯ ಅದರ ಹಿಂದಿನ ಮನೆಯಲ್ಲಿದ್ದಾಗ ಉಚ್ಚಾಭಿಲಾಷಿ ಅಂತ ಕರೀತಾರೆ. ಅವನು ಉಚ್ಚ ಸ್ಥಾನ ಮೇಷರಾಶಿ. ಮೇಷರಾಶಿಗಿಂತ ಹಿಂದೆ ಇದ್ದರೆ ಅದನ್ನು ಉಚ್ಚಾಭಿಲಾಷಿ ಗ್ರಹ ಅಂತ ರಾಶಿ ಅಂತ ಕರೀತಾರೆ. ಅಲ್ಲಿದ್ದಾಗ ಉಚ್ಚಾಭಿಲಾಷಿಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಶಾಸ್ತ್ರದ ಮಾತು. ಅಲ್ಲಿ ಉತ್ಕೃಷ್ಟವಾದ ಫಲಗಳನ್ನು ಕೊಡ್ತಾರೆ. ಅದರಲ್ಲೂ ನೀರಿನ ಕ್ಷೇತ್ರಗಳಲ್ಲಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಬಹಳ ಬಹಳ ವಿಶೇಷವಾದ ಸಮೃದ್ಧಿಯ ಫಲಗಳನ್ನು ಹೇಳಿದೆ. ಆಮೇಲೆ ನಾವು ಅದನ್ನು ಗಮನಿಸೋಣ. ಅಂತೂ ಈ ದಿವಸ ತಮ್ಮೆಲ್ಲರಿಗೂ ಗೊತ್ತಿದೆ, ಹೆಣ್ಮಕ್ಕಳಿಗೆ ನಾನು ಆಗಲೇ ಹೇಳಿದೆ, ಪ್ರತಿ ದಿವಸ ಸ್ತ್ರೀ ಅಂದರೆ ನಾವು ಸಾಮಾನ್ಯವಾಗಿ ಏನೂ ಕಂಡಿಲ್ಲ. ಆಕೆಯನ್ನು ಮಹಾ ತಾಯಿಗೆ ಹೋಲಿಸಿದ್ದೀವಿ. ಸ್ತ್ರೀ ಸ ತ ರ ಅಂತ 3 ಅಕ್ಷರಗಳು ಸೇರಿಕೊಂಡು ಸ್ತ್ರೀ ಅಂತಾಗಿದೆ. ಸತ್ವ ರಜಸ್ಸು ತಮೋ ಗುಣಗಳ ಸಾಕಾರ ಮೂರ್ತಿ ಆಕೆ. ನಾವು ದುರ್ಗಾ ಸಪ್ತಶತಿಯಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಸತ್ವ ರಜಸ್ ತಮೋ ಗುಣಗಳ ಪ್ರತೀಕವಾಗಿ ಆ ಮಹಾತಾಯಿ ಸೃಷ್ಟಿಯಾಗಿದ್ದಾಳೆ ಅಂತ. ಆಕೆ ಬೇರೆ ಎಲ್ಲ, ನಾವು ಪ್ರತಿ ದಿವಸ ಕಾಣ್ತಕ್ಕಂಥ ಹೆಣ್ಣುಮಕ್ಕಳು ಬೇರೆ ಇಲ್ಲ, ಎಲ್ಲರೂ ಹಾಗೆ ಜಗದಂಬೆಯ ಸ್ವರೂಪಿಗಳೇ ಆಗಿದ್ದಾರೆ. ಹೀಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ಒಳ್ಳೆಯ ಏನು, ಅವರಿಗೆ ಪ್ರತಿ ದಿವಸ ನಾವು ಸ್ತ್ರೀಯರನ್ನು ಗೌರವಿಸ್ತೀವಿ, ಪೂಜಿಸ್ತೀವಿ. ಅದು ನಮ್ಮ ಭಾಗವಾಗಿದೆ. ಸ್ತ್ರೀಯರ ಗೌರವ ಅಂತಕ್ಕಂಥದ್ದು ಒಂದು ನಾವು ಯಾವುದೋ ಒಂದು ಪೂಜೆ ಪುನಸ್ಕಾರ ಮಾಡಿದ್ರೆ ಏನು ಸುಮಂಗಲಿಯರನ್ನು ಕರೆದು ಕಾಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ನಮಸ್ಕಾರ ಮಾಡಲ್ವ, ಅದು ಭಾರತೀಯ ಸಂಸ್ಕೃತಿ. ಇಲ್ಲಿ ಅಂತೂ ಈ ವಾರದಲ್ಲಿ ನಾವು ಮೀನ ಸಂಕ್ರಮಣ ಕಾಣ್ತೀವಿ ಪ್ರಧಾನವಾಗಿ. ಓಕೆ ಶಾಸ್ತ್ರಿಗಳೇ, ವಾರದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಇವಾಗ ನಮ್ಮ ಜೊತೆ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ರಾಯಚೂರಿನಿಂದ ಶಬಾನ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಬಾನ್ ಅವರೇ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 8 ಏಪ್ರಿಲ್ ಹಾ 8/4 2018 ರೀ. 2018. ಹುಟ್ಟಿದ ಸಮಯ ಬೆಳಗ್ಗೆ ರೀ ಮೇಡಮ್ 5:30. ಬೆಳಗ್ಗೆ 5:30. ಏನ್ ಪ್ರಶ್ನೆ ಇತ್ತು ಶಾಸ್ತ್ರಿಗಳಿದ್ದಾರೆ ಕೇಳಿ. ಅವನು ವಿದ್ಯಾಭ್ಯಾಸ ಹೇಗಿದೆ, ಜೀವನ ಹೇಗಿದೆ ಅಂತ್ರಿ ಮೇಡಮ್. ಈಗ 2ನೇ ಕ್ಲಾಸಲ್ಲಿ ಓದ್ತಾ ಇದ್ದೇನೆ. ಓಕೆ ಓಕೆ ಶಬಾನ್ ಅವರೇ. ನಮಸ್ಕಾರ ಶಬಾನ್ ಅವರೇ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಆರಾಮಿದ್ರಿ? ಆರಾಮಿದ್ದೀನಿ. ತಾವು ಹೇಗಿದ್ದೀರಾ? ನಾವು ಆರಾಮಿದ್ದೀವಿ. ಆರಾಮಿದೆ. ನಿಮ್ಮ ಧ್ವನಿ ಕೇಳಿದ್ರೆ ಗೊತ್ತಾಗ್ತಾ ಇದೆ ಶಾಂತವಾಗಿದ್ದೀರಾ ಅಂತ. ಈಗ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ದೀರಿ. ವಿದ್ಯಾಸ್ಥಾನದಲ್ಲಿ ಶುಕ್ರ ಇರತಕ್ಕಂಥ ತುಂಬ ಒಳ್ಳೆಯದು. ಶುಕ್ರ ದ್ವಿತೀಯದಲ್ಲಿದ್ದರೆ ಒಳ್ಳೆಯ ಮಾತುಗಾರರಾಗಿರ್ತಾರೆ ಅಂತ, ಮತ್ತು ಕವಿವಾಣಿ ಆಗಿರುತ್ತೆ ಅವರ ಮಾತು ಅಂತ. ಹೀಗಾಗಿ ಆರ್ಟ್ ಕಲೆಗಳಲ್ಲಿ ಆಸಕ್ತಿ ಚೆನ್ನಾಗಿರುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಮತ್ತು ಕರ್ಮಸ್ಥಾನದಲ್ಲೆಲ್ಲ ಕುಜ ಚಂದ್ರ ಒಟ್ಟಾಗಿರ್ತಕ್ಕಂಥದ್ದು, ಶನೈಶ್ಚರನು ಚೆನ್ನಾಗಿದೆ. ಮತ್ತು ಲಗ್ನದಲ್ಲೇ ಬುಧಾದಿತ್ಯ ಯೋಗ ಇದೆ, ತುಂಬ ಒಳ್ಳೆಯದು. ಈಗಷ್ಟೇ ಹೇಳಿದ್ನಲ್ಲ, ರವಿ ಮೀನರಾಶಿಯಲ್ಲಿದ್ದರೆ ಒಂದು ಬಲ ಅಂತ. ಹಾಗೆ ಇವರಿಗೆ ಲಗ್ನದಲ್ಲೇ ಬುಧ ಹಾಗೂ ರವಿಯ ಯುತಿ ಇರೋದು ತುಂಬ ಜಾಣರಾಗ್ತಾರೆ ಅಂತಿದೆ. ಹೀಗಾಗಿ ಚೆನ್ನಾಗಿ ಓದಲಿಕ್ಕೆ ಅವಕಾಶ ಇದೆ. ಬಹಳ ಮುಖ್ಯವಾಗಿ ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ದೇವಸ್ಥಾನ ಇದ್ದರೆ ಪ್ರತಿ ಮಂಗಳವಾರ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಪ್ರೋಕ್ಷಣೆ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಅದನ್ನು ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಶಬಾನ್ ಅವರೇ. ಈಗ ಮತ್ತೊಬ್ರು ಕಾಲರ್ ನಮ್ಮ ಜೊತೆ ರೆಡಿ ಇದ್ದಾರೆ. ಹಾವೇರಿಯಿಂದ ರಾಜೇಶ್ವರಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜೇಶ್ವರಿ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕು. ಓಕೆ, ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 11/3 2003. ಓಕೆ, 2003. ಹುಟ್ಟಿದ ಸಮಯವನ್ನ ತಿಳಿಸಿ. ರಾತ್ರಿ 9:30. ರಾತ್ರಿ 9:30. ಓಕೆ, ಏನ್ ಪ್ರಶ್ನೆ ಇತ್ತು? ಆಕೆಗೆ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ರಿ. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಹಾಂ, ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ ಗುರು. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಹೊರದೇಶಕ್ಕೆ ಹೋಗ್ಬೇಕಂತ ಮಾಡ್ಯಾಳ್ರಿ. ಅದನ್ನ ಒಂದಿಟ್ಟು ಬಗ್ಗೆ ಅದ್ರ ಹೋಗ್ಬೇಕ ಬೇಡ, ಮುಂದೆ ಏನ್ ಓದ್ಬೇಕು, ಮುಂದ್ ಭವಿಷ್ಯ ಹಂಗೈತಿ. ಖಂಡಿತ ನೋಡಿ. ಮಾಡ್ಯಾಡ್ರುವಾಗ ಚೆನ್ನಾಗಿದೆ ರೀ. ನೋಡಿ, ಇದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಶನೈಶ್ಚರ ಪಂಚಮ ಸ್ಥಾನದಲ್ಲಿ ವಸ್ತುತಃ ಲಾಭಾಧಿಪತಿಯಾದ ರವಿ
ಚೆನ್ನಾಗಿದ್ದಾನೆ ಮತ್ತು ಭಾಗ್ಯಾಧಿಪತಿಯಾದ ಬುಧ ಇದ್ದಾನೆ, ತುಂಬ ಒಳ್ಳೆಯದು. ಬುಧಾದಿತ್ಯ ಯೋಗ ಅಂತ ಈಗ ಹೇಳಿದ್ನಲ್ಲ, ಅದು ತುಂಬ ಒಳ್ಳೆಯ ಮಾತನ್ನು ತಂದುಕೊಡುತ್ತೆ, ಒಳ್ಳೆಯ ಆಲೋಚನಾ ಶಕ್ತಿಯನ್ನು ತಂದುಕೊಡುತ್ತೆ, ಮತ್ತು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ಶಕ್ತಿಯನ್ನು. ಕಲ್ತರೆ ಆಗಲ್ಲ, ಕಲ್ತಿದ್ದನ್ನು ಹೇಗೆ ನಾವು ಅನ್ವಯ ಮಾಡ್ತೀವಿ ಅದು ಬಹಳ ಮುಖ್ಯ. ಹೀಗಾಗಿ ಅದೆಲ್ಲ ಕಲೆ ತುಂಬ ಚೆನ್ನಾಗಿದೆ. ಮತ್ತು ಕರ್ಮಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರೆ, 4-6 ಜನಕ್ಕೆ ಮಾರ್ಗದರ್ಶನ ಆಗುವ ರೀತಿಯಲ್ಲಿದೆ. ಹಂಸಯೋಗ ಅಂತ ಕರೀತಾರೆ. ಹಂಸೆ ಸಾಧ್ಭಿರಭೀಷ್ಟತ ಕ್ಷಿತಿಪತಿ ಅಂತ. ಕ್ಷಿತಿಪತಿ ಅಂದರೆ ಭೂಮಿಗೆ ಒಡೆಯ ಅಂತ. ಹೀಗಾಗಿ ಇವರು ಯಾವ ಕೆಲಸಕ್ಕೆ ಸೇರ್ತಾರೋ ಆ ಕೆಲಸದಲ್ಲಿ ಇವರು ರಾಜರಾಗಿರ್ತಾರೆ, ರಾಣಿಯಾಗಿರ್ತಾರೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇದಕ್ಕೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಅವರ ಅಧ್ಯಯನ ಹೆಚ್ಚಿನ ಅಧ್ಯಯನ ಮಾಡಬಹುದು, ಒಳ್ಳೆಯ ಕೆಲಸವೂ ಸಿಗುತ್ತೆ ಕೂಡ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಶಾಸ್ತ್ರಿಗಳೇ. ಹಾಗಾದರೆ ದ್ವಾದಶ ರಾಶಿಗಳ ವಾರದ ಫಲ ಏನು ಅನ್ನೋದನ್ನು ನೋಡೋಣ. ಮೊದಲಿಗೆ 3 ರಾಶಿಗಳ ಬಗ್ಗೆ ತಿಳಿಸೋದಾದರೆ ಶಾಸ್ತ್ರಿಗಳೇ. ಹೋಗೋಣ. ಈ ವಾರದಲ್ಲಿ ನಾವು ಪ್ರಧಾನವಾಗಿ ಗಮನಿಸೋದು ಚಂದ್ರನ ಸಂಚಾರ, ಕೊನೆಯದಲ್ಲಿ ರವಿ ಸಂಚಾರವನ್ನು ಗಮನಿಸ್ತೀವಿ. ಅದನ್ನು ಗಮನದಲ್ಲಿಟ್ಕೊಂಡು ನೋಡ್ತಾ ಹೋಗೋಣ. ವಾರದ ಆದಿಯಲ್ಲಿ ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಹಿರಿಯರಿಂದ ಸ್ವಲ್ಪ ಒತ್ತಡ ಬರುತ್ತೆ. ಸ್ತ್ರೀಯರಿಗೆ ನಷ್ಟ, ಸ್ವಲ್ಪ ಸೋಲಿನ ಸಂಭವ ಸೂಚಿಸ್ತಾ ಇದೆ. ಮತ್ತು ಆಹಾರ ವ್ಯತ್ಯಾಸ, ಹಣ ನಷ್ಟ, ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿರ್ತದೆ. ಏನಾಗುತ್ತೆ, ಚಂದ್ರ ಅಷ್ಟಮದಲ್ಲಿ ಸಂಚರಿಸುವಾಗ ಒಂದು ಪಕ್ಷದ ಬಲಸಹಿತನಾಗಿದ್ದರೂ ಸ್ವಲ್ಪ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅಪಮಾನಗಳು, ಯಾವುದೋ ಒಂದು ಸಂದಿಗ್ಧ ವಾತಾವರಣ ಸಿಕ್ಕಾಕ್ಕೊಳ್ತಕ್ಕಂಥದ್ದು, ಅಥವಾ ಬೇಡದ ಒಂದು ಸಂದರ್ಭಗಳು ನೀವು ಎದುರಿಸಬೇಕಾದ ಸಂದರ್ಭ ಬಂದುಬಿಡ್ತಕ್ಕಂಥದ್ದು, ಈ ರೀತಿಯ ಸಾಧ್ಯತೆ. ಅದು ಬಂಧು ಮಿತ್ರರಲ್ಲಿ ಜಾಸ್ತಿ ಆಗಿರುತ್ತೆ. ಬಂಧುಗಳಿಂದ, ಮಿತ್ರರಿಂದ ಮಾತು ಕೇಳಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಈ ರೀತಿಯ ಒಂದು ತೊಡಕು. ಮತ್ತು ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಒತ್ತಡದ ವಾತಾವರಣಗಳು, ಹೆಚ್ಚಿನ ಒತ್ತಡಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ, ಪ್ರೆಷರ್ ಅಂತೀವಲ್ಲ, ಆ ರೀತಿಯ ಸಾಧ್ಯತೆ ಸೂಚಿಸ್ತಾರೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಧರ್ಮ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿರ್ತದೆ. ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯದ ವಾತಾವರಣ ಕಾಣಬಹುದು. ಬಹಳ ಮುಖ್ಯವಾಗಿ ಭಾಗ್ಯಸ್ಥಾನದಲ್ಲಿ ಸಂಚರಿಸುವಾಗ ಕೆಲಸದ ಒತ್ತಡಗಳ ಅಲೆದಾಟ, ಔಷಧೀಯ ಕ್ಷೇತ್ರಗಳು, ವೈದ್ಯಕೀಯ ಕ್ಷೇತ್ರ ಅಂತೀವಲ್ಲ, ಅಲ್ಲಿ ಲಾಭವನ್ನು ಕಾಣ್ತೀವಿ. ಬಹಳ ಮುಖ್ಯವಾಗಿ ಸಚ್ಚಿಂತನೆಗಳು, ಒಳ್ಳೆಯ ಕೆಲಸವನ್ನು ಮಾಡೋಣ, ಒಳ್ಳೆಯ ಜನರ ಸಂಪರ್ಕ, ಈ ಥರದ ಮನಸ್ಸು ಬರೋದು ಬಹಳ ಕಷ್ಟ. ಅದು ಉಂಟಾಗುತ್ತೆ ಕೊನೆಯಲ್ಲಿ. ಯಾರ್ದೋ ಕೆಲವೊಮ್ಮೆ ಯಾವುದೋ ಒಂದು ಮಾತಿನ ಪ್ರಭಾವ, ಯಾರ್ದೋ ವ್ಯಕ್ತಿಗಳ ಪ್ರಭಾವ, ಹೀಗಾಗಿ ಅಂಥದ್ರ ಕಡೆಗೆ ಒಂದು ಮನಸ್ಸು ಎಳ್ಕೊಂಡು ಹೋಗುತ್ತೆ. ಆ ರೀತಿಯ ಒಂದು ಸಾಧ್ಯತೆ ತುಂಬ ಚೆನ್ನಾಗಿದೆ. ವಾರದ ಅಂತ್ಯದಲ್ಲಿ ಚಂದ್ರ ಧರ್ಮಸ್ಥಾನದಲ್ಲಿ ಸಂಚರಿಸ್ತಾನೆ, ಅದು ತುಂಬ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಬಹಳ ಮುಖ್ಯವಾಗಿ ಯಾವುದೋ ಒಂದು ಕ್ಷೇತ್ರ ದರ್ಶನ ಅಥವಾ ಇನ್ಯಾವುದೋ ಒಂದು ಸಜ್ಜನರ ಭೇಟಿಯಾಗುವ ಸಾಧ್ಯತೆ ವಾರದ ಕೊನೆಯಲ್ಲಿ ಚೆನ್ನಾಗಿದೆ. ಅದರಿಂದ ನಿಮಗೆ ಒಳ್ಳೆಯ ಫಲ. ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕ ಮಾಡಿಸಿ ಹೆಚ್ಚಿನ ಅನುಕೂಲ ಕಾಣ್ತೀರ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ, ದಾಂಪತ್ಯದಲ್ಲಿ ಸಾಮರಸ್ಯ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ವಾರದಲ್ಲಿ ತಾವು ಗಮನಿಸಬಹುದು. ದಾಂಪತ್ಯದಲ್ಲೂ ಅಷ್ಟೇ ಅನ್ಯೋನ್ಯತೆ, ಸಾಮರಸ್ಯ, ಪ್ರೀತಿ ವಿಶ್ವಾಸಗಳನ್ನು ಕಾಣ್ತಕ್ಕಂತಹ ಸಾಧ್ಯತೆ. ಚಂದ್ರ ಸಪ್ತಮದಲ್ಲಿ ಸಂಚರಿಸುವಾಗ ತುಂಬ ಒಳ್ಳೆಯ ಫಲಗಳನ್ನು ಕಾಣ್ತೀರ. ದಾಂಪತ್ಯದ ಸಾಮರಸ್ಯವನ್ನು ಕಾಣ್ತಕ್ಕಂಥದ್ದು. ಮುಖ್ಯವಾಗಿ ಕೊನೆಯಲ್ಲಿ ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯದಲ್ಲಿ ನಿಮಗೆ ಮಧ್ಯಭಾಗದಲ್ಲಿ ಒಂದು ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಹುಷಾರು. ಸ್ತ್ರೀಯರಿಗೆ ವ್ಯಥೆ, ನಷ್ಟ, ವಸ್ತ್ರ, ಹೂವು, ಹೈನು ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಹೆಚ್ಚಿನ ವ್ಯವಹಾರ ವಹಿವಾಟು, ಅದಕ್ಕೆ ತಕ್ಕನಾದ ಫಲ, ಇದನ್ನು ಕಾಣ್ತೀರ. ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ಸ್ವಲ್ಪ ಹಿನ್ನಡೆ ಬರ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಕರ್ಮಸ್ಥಾನದ ಇರಲಿ. ಕೊನೆಯಲ್ಲಿ ಏನಾಗುತ್ತೆ, ರವಿನೂ ಲಾಭಕ್ಕೆ ಬರ್ತಾನೆ, ಆಗ ತುಂಬ ಒಳ್ಳೆಯ ಲಾಭದಾಯಕವಾಗಿದೆ. ಮುಂದಿನ ವಾರದಲ್ಲಿ ನೀವು ಮನೆಯೋ ವಾಹನವೋ ಈ ರೀತಿಯ ಒಂದು ಆಲೋಚನೆಗಳು, ಅದನ್ನು ಕಟ್ತಕ್ಕಂಥ, ನಿರ್ಮಾಣ ಮಾಡ್ತಕ್ಕಂಥ, ಕೊಂಡುಕೊಳ್ತಕ್ಕಂಥ ಇಂಥ ಆಲೋಚನೆಗಳು ಬರುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಗ್ರಹ ಇತ್ಯಾದಿ ಬುದ್ಧಿಯೂ ತೊಡಗುತ್ತೆ. ಈ ರೀತಿಯಲ್ಲಿ ಈ ವಾರದ ಅಂತ್ಯ ಮುಂದಿನ ವಾರದ ಶುಭ ಫಲಕ್ಕೊಂದು ಸೂಚನೆ, ಒಂದು ಮೆಟ್ಟಿಲು ಅಂತೀವಲ್ಲ, ಆ ರೀತಿಯಲ್ಲಿ ಇರ್ತದೆ ಈ ಶನಿವಾರ ನಿಮ್ಮ ಪಾಲಿಗೆ. ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಹುಷಾರು. ನಾಗ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಪರಿಹಾರಕ್ಕೆ ಏನಪ್ಪ ಅಂದರೆ, ನಾಗ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ ಆ ತೀರ್ಥ ಸೇವನೆ, ಅದು ಪರಮ ಪವಿತ್ರವಾದದ್ದು, ಅದು ತಾರಕವಾಗಿರ್ತಕ್ಕಂತಹ ಸೇವನೆ ಮಾಡಿ. ಇನ್ನು ಮಿಥುನಕ್ಕೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಕೌಶಲ್ಯ ಚೆನ್ನಾಗಿರ್ತದೆ. ಲಾಭ, ಹಣಕಾಸಿನ ವಿಚಾರದ ಸ್ವಲ್ಪ ತೊಂದರೆಗಳುಂಟಾಗಬಹುದು, ಹುಷಾರು. ಕಾರಣ ಅಲ್ಲಿ ಮಾಂದಿ ಸಂಚರಿಸುತ್ತೆ ಪ್ರಾರಂಭದಲ್ಲಿ, ಈ ಕಾರಣ. ಮತ್ತು ವ್ಯಯದಲ್ಲಿ ಸಂಚರಿಸ್ತಾನೆ. ಈ ವಾರದ ಮಧ್ಯಭಾಗದಲ್ಲಿ ಹೆಚ್ಚಿನ ವ್ಯಯ, ತೊಡಕು, ಸಾಲ, ಶತ್ರುಗಳ ಬಾಧೆ, ಈ ರೀತಿಯಲ್ಲಿ ಒಂದು ಸಾಧ್ಯತೆಯನ್ನು ಸೂಚಿಸುತ್ತೆ. ಚಂದ್ರನೂ ಷಷ್ಠದಲ್ಲಿ ಸಂಚರಿಸುವಾಗ ಸ್ವಲ್ಪ ಸಾಲಕ್ಕೆ ಸಿಕ್ಕಾಕೊಳ್ತೀರ. ಹೆಣ್ಣುಮಕ್ಕಳು ಬಹಳ ಮುಖ್ಯವಾಗಿ, ಹಬ್ಬ ಇದೆ, ಮತ್ತೊಂದು ಮಗದೊಂದು ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಪಾಪ ಹಣಕಾಸು ಇಲ್ಲ ಅಂದರೆ ಹಬ್ಬ ಆಚರಿಸದೇ ಇಲ್ಲ, ಹಣ ತೊಗೊಂಡು ಮಾಡೋಣ ಅಂತ, ಆ ರೀತಿಯ ಒಂದು ಒತ್ತಡಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಸಾಲ ಮಾಡೆಲ್ಲ ಹಬ್ಬ ಮಾಡೋದು ಒಳ್ಳೆಯದಲ್ಲ, ಗಮನ ಇರಲಿ. ಉಳ್ಳವರು
ಮಾಡಲಿ, ತೊಂದರೆ ಇಲ್ಲ. ಇಲ್ಲದೇ ಇದ್ದವರಿಗೆ ಹಾಗಂತ ಉಪವಾಸ ಇರಬೇಕಂತಲ್ಲ, ತಕ್ಕ ಮಟ್ಟಿಗೆ ನೋಡಿ. ಈ ಹಬ್ಬ ಅಂತಕ್ಕಂಥದ್ದು ಹೇಗೆ ಅಂದರೆ ಮನಸ್ಸಿಗೆ ಆದ ಸಂತೋಷ ಹಬ್ಬ. ಅದು ತೋರಣ ಕಟ್ಟಿದ್ರೆ ಮತ್ತೊಂದು ಮಗದೊಂದು ಹೂರಣ ತಂದು ತುಂಬಿಬಿಟ್ರೆ ಅಂತಲ್ಲ. ಸಾಲ ಮಾಡಿ ಹೋಳಿಗೆ ತಿನ್ನೋದ್ರಲ್ಲಿ ಅರ್ಥ ಇಲ್ಲ, ಗಮನ ಇರಲಿ. ಇನ್ನು ಸ್ವಲ್ಪ ಆರೋಗ್ಯ ವ್ಯತ್ಯಾಸವೂ ಆಗಬಹುದು, ಹೀಗಾಗಿ ಗಮನ ಇರಲಿ, ಆರೋಗ್ಯದ ಕಡೆ ಗಮನ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳು, ದಾಂಪತ್ಯದಲ್ಲಿ ಸಾಮರಸ್ಯ ಇತ್ಯಾದಿ ಕಾಣ್ತೀರಾ. ಗುರುವಾರದಿಂದ ನಂತರ ತುಂಬ ಚೆನ್ನಾಗಿದೆ ನಿಮಗೆ. ಅಂತಹ ಸಾಲ ಮತ್ತೊಂದು ಮಗದೊಂದು ಅದರಿಂದ ಅದು ಸಣ್ಣ ಪುಟ್ಟ ಹೊರೆ, ನಾನು ಏನೋ ಸ್ವಲ್ಪ ಬಲವಾಗಿ ಹೇಳಿದೆ ಅಷ್ಟೇ, ಅದೇನು ಅಷ್ಟು ಆತಂಕಕ್ಕೊಳಗಾಗೋ ಅವಶ್ಯಕತೆ ಖಂಡಿತ ಇಲ್ಲ. ಕೊನೆಯಲ್ಲಿ ನಿಮಗೆ ಅಲ್ಲಿ ಗುರು ದರ್ಶನ ಇದೆ ಚಂದ್ರನಿಗೆ, ಹೀಗಾಗಿ ಇದೊಂದು ಒಳ್ಳೆಯ ಯೋಗ. ಅಲ್ಲಿಂದ ನಿಮಗೆ ವ್ಯವಹಾರಗಳಲ್ಲಿ ಒಂದು ಚಿಗುರುವಿಕೆ ಅಂತೀವಲ್ಲ, ಧನಾಧಿಪತಿ ವ್ಯವಹಾರ ಸ್ಥಾನದಲ್ಲಿದ್ದ ಹೆಚ್ಚಿನ ಅನುಕೂಲ. ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ರವಿಯು ಕರ್ಮಸ್ಥಾನಕ್ಕೆ ಬಂದುಬಿಟ್ರೆ ವೃತ್ತಿಯಲ್ಲಿ ಬಹಳ ಬಲ ಬರುತ್ತೆ, ಬಡ್ತಿ ಸಿಗ್ತಕ್ಕಂಥದ್ದು, ಔನ್ನತ್ಯ ಬರತಕ್ಕಂತಹ ಸಾಧ್ಯತೆ ಎಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ಇಷ್ಟದೇವತಾ ಆರಾಧನೆ ಮಾಡಿ. ನಿಮಗೆ ತೊಡಕಿರೋದು 2 ದಿವಸ, ಒಂದು ಮಂಗಳವಾರ ಮತ್ತು ಬುಧವಾರ, 2 ದಿವಸ ಬಿಟ್ಟರೆ ಉಳಿದ ಹಾಗೆ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ದ್ವಾದಶ ರಾಶಿಗಳ ಫಲಾಫಲವನ್ನು ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಒಬ್ಬರು ಕಾಲರ್ ಇದ್ದಾರೆ. ಮಧುಗಿರಿಯಿಂದ ಶ್ರೀರಾಮ್ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀರಾಮ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳುವ. ಓಕೆ, ಅವರ ಡೇಟ್ ಆಫ್ ಬರ್ತ್ ಅನ್ನು ತಿಳಿಸಿ. 28 ಹಾಂ 12 28 12 2000. 2000. ಹುಟ್ಟಿದ ಸಮಯ ಮಧ್ಯಾಹ್ನ 12:12. ಮಧ್ಯಾಹ್ನ 12:12. ಹೌದು ಮೇಡಮ್. ಓಕೆ, ಏನು ಪ್ರಶ್ನೆ ಇತ್ತು? ವಿವಾಹ ಮತ್ತು ಸರ್ಕಾರಿ ಉದ್ಯೋಗದ ಬಗ್ಗೆ. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ. ವಿವಾಹದ ಬಗ್ಗೆ ಹಾಗೂ ವೃತ್ತಿ ಬಗ್ಗೆ ಅಲ್ವಾ? ಹೌದು. ಸರ್ಕಾರಿ ನೌಕರಿ ಸಾಧ್ಯವಾಗುತ್ತೆ ಅಂತ ತಮ್ಮ ಪ್ರಶ್ನೆ. ನೋಡೋಣ. ನೋಡಿ, ಕರ್ಮಾಧಿಪತಿಯಾಗಿರ್ತಕ್ಕಂಥ ಶನೈಶ್ಚರ ತೃತೀಯದಲ್ಲಿ ಇರ್ತಕ್ಕಂಥದ್ದು. ನವಾಂಶದಲ್ಲಿ ಗಮನಿಸ್ಕೊಂಡ್ರೆ ಶನೈಶ್ಚರ ಬಲವಾಗಿದ್ದಾನೆ. ಪ್ರಯತ್ನ ಮಾಡಲಿಕ್ಕೆ ಅಡ್ಡಿ ಇಲ್ಲ, ಖಂಡಿತ ಪ್ರಯತ್ನ ಮಾಡಿದರೆ ಅದಕ್ಕೊಂದು ಅನುಕೂಲದ ಲಕ್ಷಣ ಸೂಚಿಸ್ತಾ ಇದೆ. ಪ್ರಸ್ತುತ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರ ಕಳೆದ ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ಜಾತಕದಲ್ಲಿ ಅವನು ಕರ್ಮಸ್ಥಾನದಲ್ಲೇ ಇದ್ದಾನೆ. ಬುಧಾದಿತ್ಯ ಯೋಗ ಅದು ತುಂಬ ಚೆನ್ನಾಗಿದೆ. ಪ್ರಯತ್ನ ಮಾಡಲಿ, ಪ್ರಯತ್ನಕ್ಕೆ ಫಲ. ಭಗವಂತನಲ್ಲಿ ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಪ್ರತಿ ದಿವಸ, ತಪ್ಪದೆ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಕುಜಗ್ರಹ ಶಾಂತಿ ಮಾಡಿಸ್ಬೇಕು, ಅದೊಂದು ತೊಡಕನ್ನು ಸೂಚಿಸ್ತಾ ಇದೆ. ಅದೇನು ಪ್ರಮಾದ ಅಲ್ಲ, ಕುಜಶಾಂತಿ ಮಾಡಿಸೋದ್ರಿಂದ ದಾರಿ ಸುಲಭ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಆತಂಕಕ್ಕೊಳಗಾಗಬೇಡಿ, ಅದನ್ನು ಮಾಡಿಸಿ. ಚೆನ್ನಾಗಿದೆ, ಪ್ರಯತ್ನ ಮಾಡಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಶ್ರೀರಾಮ್ ಅವರೇ. ನಮ್ಮ ಜೊತೆ ಮತ್ತೊಬ್ಬರು ಕಾಲರ್ ಇದ್ದಾರೆ. ಸಂಡೂರಿಂದ ಅನ್ಪೂರ್ಣ ಕರೆ ಮಾಡಿದ್ದಾರೆ. ನಮಸ್ಕಾರ ಅನ್ಪೂರ್ಣ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಗಿ. ನಿಮ್ಮ ಬಗ್ಗೆನಾ? ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. ಮಗನ ಬಗ್ಗೆ. ನಿಮ್ಮ ಮಗನ ಬಗ್ಗೆ. ಓಕೆ, ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 1999 ಮೇಡಮ್. 10ನೇ ತಿಂಗಳು 8ನೇ ತಾರೀಕು. 8/10/1999. ಹುಟ್ಟಿದ ಸಮಯವನ್ನ ತಿಳಿಸಿ. 10:50 ಬೆಳಗ್ಗೆನಾ? ರಾತ್ರಿ 10:50. ಪುನೀತ್ ಕುಮಾರ್ ಅಂತ ಅವನ ಹೆಸರು. ಓಕೆ, ಏನ್ ಪ್ರಶ್ನೆ ಇತ್ತು? ಕೆಲಸದ ಬಗ್ಗೆ ಮೇಡಮ್. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ ಅಮ್ಮ. ಅನ್ಪೂರ್ಣ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಕೆಲಸದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಏನು ಎಲ್ಲಿ ಮಾಡಿದ್ರೆ ಅವ್ನಿಗೆ ಅನುಕೂಲ ಆಗ್ತಿಲ್ಲ. ಅನುಕೂಲ ಆಗ್ತಾ ಇಲ್ಲ ಪಾಪ, ನೀವು ಕಂಗಾಲಾಗಬೇಡಿ. ನೋಡೋಣ ಏನಾಗಿದ್ದ ನೋಡೋಣ. ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ, ಯೋಚನೆ ಮಾಡೋದು ಬೇಡ. ವೃತ್ತಿಯ ಅಧಿಪತಿ ಲಾಭದಲ್ಲಿದ್ದರೆ ವೃತ್ತಿಯಿಂದ ವೃತ್ತಿ ಸಿಗುತ್ತೆ ಮತ್ತು ಅದಕ್ಕೆ ಲಾಭವೂ ಇರುತ್ತೆ ಅಂತ ಅರ್ಥ. ಈಗ ಪ್ರಸ್ತುತ ಅವ್ರಿಗೆ ನಡೀತಾ ಇರೋದು ಕೇತು ಭುಕ್ತಿ ನಡೀತಾ ಇದೆ ನೋಡಿ. ಇದೇ ಆಗಸ್ಟ್ ನಂತರದಲ್ಲಿ ಅವರಿಗೆ ಒಂದು ಒಳ್ಳೆಯ ಕಾಲ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ನೀವು ಆತಂಕಕ್ಕೊಳಗಾಗೋದು ಬೇಡ. ಈಗ ಅಷ್ಟಮದಲ್ಲಿದ್ದಾನೆ ಕೇತು. ಹೀಗಿದ್ದಾಗ ಸ್ವಲ್ಪ ತೊಡಕುಗಳು, ವಿಘ್ನಗಳು, ಅಪಮಾನಗಳು ಈ ರೀತಿ ಸಾಧ್ಯತೆ ಇರುತ್ತೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಪ್ರತಿ ಮಂಗಳವಾರ ಸ್ವಲ್ಪ ಗರಿಕೆ ತಗೊಂಡು ಹೋಗಿ ಕೊಡಲಿಕ್ಕೆ ಹೇಳಿ. ತಪ್ಪಿಸದೆ ಆಗಸ್ಟ್ವರೆಗೆ ಗರಿಕೆ ಸಮರ್ಪಣೆ ಮಾಡಿದ್ರೆ ಪ್ರತಿ ಮಂಗಳವಾರ ಬಹಳ ಒಳ್ಳೆಯದು. ಅವ್ರ ಬದುಕಿನಲ್ಲಿ ಒಂದು ಹೊಸ ತಿರುವು ಸಿಗುತ್ತೆ, ಹೊಸ ಬದಲಾವಣೆ ಉಂಟಾಗುತ್ತೆ. ಶ್ರದ್ಧೆಯಿಂದ ಮಾಡೋಕ್ಕೆ ಹೇಳಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಅನ್ಪೂರ್ಣ ಅವರೇ. ಈಗ ದ್ವಾದಶ ರಾಶಿಗಳ ವಾರದ ಫಲ ಕಡೆ ಹೋಗೋಣ. ಶಾಸ್ತ್ರಿಗಳೇ ಮಿಥುನ ರಾಶಿವರೆಗೆ ತಿಳಿಸ್ಕೊಟ್ಟಿದ್ದೀರಾ. ಈಗ ಕರ್ಕಾಟಕ, ಸಿಂಹ, ಕನ್ಯಾ ರಾಶಿಯ ಈ ವಾರದ ಫಲವನ್ನು ತಿಳಿಸೋದಾದರೆ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದಪ್ಪ ಅಂದರೆ ಒಳ್ಳೆಯ ಫಲವನ್ನು ಕಾಣ್ತೀರಾ ನೀವು. ಚಂದ್ರನಿಂದಾಗಿ ವೃತ್ತಿಯಲ್ಲಿ ಅನುಕೂಲ, ಉನ್ನತ ಶಿಕ್ಷಣದಲ್ಲಿ ಅನುಕೂಲಗಳು, ಮುಖ್ಯವಾಗಿ ಹಾಲು ಹೈನು ಕ್ಷೇತ್ರಗಳಲ್ಲಿ ಲಾಭ ಬರ್ತಕ್ಕಂಥದ್ದು. ಕೃಷಿಕರಿಗೆ ಚತುರ್ಥ ಸ್ಥಾನ ಕೃಷಿ ಸ್ಥಾನ, ಅಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಮಕ್ಕಳಿಂದ ಸಮಾಧಾನ ಸೌಖ್ಯಗಳನ್ನು ಕಾಣ್ತಕ್ಕಂಥದ್ದು. ಹೈಯರ್ ಸ್ಟಡೀಸ್ ಅವ್ರಿಗೆ ತುಂಬ ವಿಶೇಷವಾದ ಅನುಕೂಲಗಳು.
ಮತ್ತು ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಆ ರೀತಿಯ ಸಾಧ್ಯತೆಯನ್ನು ಕೂಡ ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಪಂಚಮದಲ್ಲಿ ಚಂದ್ರ ಇದ್ದಾನೆ ಅಂತಂದರೆ ತಾಯಿ ಮಕ್ಕಳ ಬಾಂಧವ್ಯ ಕೂಡ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರಗಳೆ ಗಲಾಟೆ ಇಲ್ಲದೆ ಈ ವಾರದ ಆದಿಯಲ್ಲಿ ಶಾಲೆಗೆ ಹೋಗೋರು ಶಾಲೆಗೆ, ಕೆಲಸಕ್ಕೆ ಹೋಗೋರು ಕೆಲಸಕ್ಕೆ ತೊಂದರೆಗಳಿಲ್ಲದೆ ಇರುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲ ಇದೆ. ಗೃಹ, ಕೃಷಿ, ವಾಹನ ಲಾಭ ಸೌಲಭ್ಯ ಇದೆಲ್ಲ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ, ವೃತ್ತಿಯಲ್ಲಿ ಸ್ವಲ್ಪ ಬುದ್ಧಿಗಳ ತಕರಾರು ಉಂಟಾಗ್ತಕ್ಕಂಥದ್ದು, ಸ್ವಲ್ಪ ಕ್ಲಾಶಸ್ ಬರ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ವಾರದ ಅಂತ್ಯದಲ್ಲಿ ನಿಮಗೆ ಕರ್ಕಟಕ ರಾಶಿಯವರಿಗೆ ಸಾಲ ಹಾಗೂ ವೈಷಮ್ಯಗಳು ಬರೋ ಸಾಧ್ಯತೆ ಇದೆ. ಚಂದ್ರ ಷಷ್ಠದಲ್ಲಿ ಸಂಚರಿಸುವಾಗ ಸ್ವಲ್ಪ ಹುಷಾರು. ಆ ಷಷ್ಠಾಧಿಪತಿ ಗುರು ಬೇರೆ ವೇದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಅಲೆದಾಟಗಳಾಗಬಹುದು, ಆತ್ಮೀಯರ ಜೊತೆಗೆ ಜಗಳ, ಕಲಹ ಇಂತಹ ಸಾಧ್ಯತೆಗಳನ್ನು ಕೂಡ ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು. ಮುಖ್ಯವಾಗಿ ತಂದೆ ಮಕ್ಕಳಲ್ಲಿ ಮನಸ್ತಾಪ, ಅಲ್ಲಿ ಶನಿ ರವಿ ಒಟ್ಟಾಗಿ ಬಿಡ್ತಾರೆ ಕೊನೆಯಲ್ಲಿ. ಹೀಗಾಗಿ ಶರಂಪರ ಜಗಳಗಳು ಮತ್ತೊಂದು ಮಗದೊಂದು ಇದಕ್ಕೆ ದಾರಿಯಾಗಿಬಿಡುತ್ತೆ. ಬಹಳ ಸಮಾಧಾನ ಬೇಕಾಗುತ್ತೆ. ದುರ್ಗಾ ಸನ್ನಿಧಾನದಲ್ಲಿ ಪರಿಹಾರ ಏನಪ್ಪ ಅಂದರೆ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ತಪ್ಪದೇ ಮಾಡಿಸಿ. ಇನ್ನು ಸಿಂಹರಾಶಿಗೆ ಹೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಉನ್ನತಿ, ಸಹಕಾರ ಸಿಗ್ತಕ್ಕಂಥದ್ದು, ಕೃಷಿ ಭೂ ವ್ಯವಹಾರಗಳಲ್ಲಿ ಲಾಭ ಬರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಚಂದ್ರ ಚತುರ್ಥದಲ್ಲಿ ಸಂಚರಿಸಿದ್ರೆ ಬಹಳ ಒಳ್ಳೆಯದು. ಮನಸ್ಸಿಗೆ ನೆಮ್ಮದಿ ಇರುತ್ತದೆ. ಸುಖ ಸ್ಥಾನದಲ್ಲಿ ಚಂದ್ರನ ಸಂಚಾರ ಆಗುವಾಗ ಹಿರಿಯರಿಂದ ಸಲಹೆ, ಲಾಭ. ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕಾಣೋ ಸಾಧ್ಯತೆ ಇದೆ. ಮುಖ್ಯವಾಗಿ ಈ ಸ್ನೇಹಿತರು, ಬಂಧುಗಳು ಇವರಿಂದಾಗಿ ಒಂದು ಒಳ್ಳೆಯ ಮಾತು, ಒಳ್ಳೆಯ ಒಡನಾಟ, ಒಳ್ಳೆಯ ಕೆಲಸಗಳಲ್ಲಿ ಅವ್ರ ಜೊತೆಗೂಡ್ತಕ್ಕಂಥದ್ದು ಈ ರೀತಿಯ ಸಾಧ್ಯತೆ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹೂವಿನ ವ್ಯಾಪಾರಿಗಳಿಗೆ, ಹಾಲಿನ ವ್ಯಾಪಾರಿಗಳಿಗೆ, ರಸದ್ರವ ಅಂತೀವಲ್ಲ ಆ ಕ್ಷೇತ್ರಗಳಲ್ಲಿ ಇರೋರಿಗೆ ತುಂಬ ಚೆನ್ನಾಗಿದೆ ಈ ವಾರದ ಆದಿಯಲ್ಲಿ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳಿದೆ. ಹೀಗಾಗಿ ಸ್ವಲ್ಪ ಶಾಂತವಾಗಿರಬೇಕು. ಒಬ್ಬರು ಗಲಾಟೆ ಮಾಡ್ತಾ ಇರುವಾಗ ಇನ್ನೊಬ್ಬರು ಸ್ವಲ್ಪ ಶಾಂತವಾಗಿರೋದು, ಅವರು ಗಲಾಟೆ ಮಾಡುವಾಗ ಮತ್ತೊಬ್ಬರು ಶಾಂತ. ಇದು ವಯಸ್ಸಾವರಸ. ಹಾಗೆ ಶಾಂತವಾಗಿರೋದು ತಮಗೆ ಗೊತ್ತೇ ಇದೆ, ಅದನ್ನು ನಾನೇ ಹೇಳ್ಕೊಡ್ಬೇಕಾಗಿಲ್ಲ. ಇನ್ನು ವಾರಾಂತ್ಯ ನೋಡೋಣ. ಮಕ್ಕಳಿಂದ ವಿಶೇಷ ಸೌಕರ್ಯ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲಗಳು ಇತ್ಯಾದಿ ಚೆನ್ನಾಗಿದೆ. ಇದು ಅಂತ್ಯದ ವೇಳೆಗೆ ಸಿಂಹರಾಶಿಯವರಿಗೆ ಚಂದ್ರನ ಸಂಚಾರ ತುಂಬ ಚೆನ್ನಾಗಿರುತ್ತೆ. ಹೀಗಾಗಿ ಬುದ್ಧಿವಂತಿಕೆಯಿಂದ ಆ ಕಷ್ಟಗಳನ್ನು, ಕ್ಲಿಷ್ಟತೆಯನ್ನು ದಾಟುವ ಶಕ್ತಿ ನಿಮಗೆ ಬರುತ್ತೆ. ಹೆಣ್ಣುಮಕ್ಕಳಿಗಂತೂ ತುಂಬ ಕ್ಲೆವರ್ ಅಂತೀವಲ್ಲ ಆ ರೀತಿಯಲ್ಲಿ ನೀವು ಸಂದರ್ಭಗಳನ್ನು ನಿಭಾಯಿಸ್ತೀರ, ಭೇಷ ಅನ್ನಿಸ್ಕೊಳ್ತೀರ. ಒಂದು ಪ್ರಶಂಸೆ, ಗೌರವಕ್ಕೆ ಪಾತ್ರರಾಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಲಾಭಕ್ಕೆ ಚಂದ್ರನ ದೃಷ್ಟಿ ಬೀಳುತ್ತೆ. ಗುರುವು ಅಲ್ಲಿದ್ದಾನೆ. ಹೀಗಾಗಿ ಒಳ್ಳೆ ಚೆನ್ನಾಗಿದೆ. ವ್ಯಾಪಾರದಲ್ಲಿ ತುಂಬ ಲಾಭವನ್ನು ಕಾಣ್ತೀರ. ಸ್ವಲ್ಪ ಆದರೆ ರವಿಯ ಸಂಚಾರ ನಿಮ್ಮ ಪಾಲಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಮಾಡಬಹುದು. ಹೀಗಾಗಿ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಹುಷಾರು. ಶಿವಶಕ್ತಿಯರ ಆರಾಧನೆ ಮಾಡಿ. ಆ ದಾಂಪತ್ಯದ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ದೂರ ಆಗೋಕ್ಕೆ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿದ್ರೆ ಬಹಳ ಒಳ್ಳೆಯದು. ಮತ್ತು ಆರೋಗ್ಯ ದೃಷ್ಟಿಯಿಂದ ತಪ್ಪದೇ ಆದಿತ್ಯ ಹೃದಯವನ್ನು ದಯವಿಟ್ಟು ಹೇಳಿಕೊಳ್ಳಿ. ಇನ್ನು ಕನ್ಯಾ ರಾಶಿಗೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಗೌರವ, ಪ್ರತಿಷ್ಠೆ, ಸಹೋದರಲ್ಲಿ ಸಾಮರಸ್ಯ ಬರ್ತಕ್ಕಂಥದ್ದು, ಸೇವಕರು, ಸಹಾಯಕರು ಇವರಿಂದ ಸಹಾಯ ನಿರೀಕ್ಷೆ ಮಾಡಬಹುದು. ಈ ವಾರದ ಆದಿಯಲ್ಲಿ ಅವರಿಂದ ಸಹಾಯ ಆಗುತ್ತೆ ಅಂದರೆ ಖಂಡಿತ ಸಹಾಯ ಕಾಣ್ತೀರಾ ನೀವು. ಮತ್ತು ಅಷ್ಟೇ ಅಲ್ಲ, ಧೈರ್ಯೋತ್ಸಾಹಗಳ ಒಂದು ಸ್ಥಾನ ಅದು. ಹೀಗಾಗಿ ಪರಾಕ್ರಮ, ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒಂದು ಧೈರ್ಯ, ಸ್ಥೈರ್ಯ. ಎಷ್ಟೋ ಬಾರಿ ಮನೆ ನಿಭಾಯಿಸುವಲ್ಲಿ ಹೆಣ್ಣುಮಕ್ಕಳ ಪಾತ್ರ ದೊಡ್ಡದಾಗಿರುತ್ತೆ. ಅವರಿಗೆ ಉತ್ಸಾಹದಿಂದ, ಧೈರ್ಯದಿಂದ ಒಂದು ಹೆಜ್ಜೆ ಮುಂದಿಟ್ಟು ಈ ರೀತಿಯ ಒಂದು ಇದೆಲ್ಲ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸಾಮರಸ್ಯ, ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ವಹಿವಾಟು, ಹಣಕಾಸಿನ ವಹಿವಾಟು ತುಂಬ ಚೆನ್ನಾಗಿರುತ್ತೆ ಈ ಒಂದು ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ನೋಡೋಣ. ವಾರದ ಅಂತ್ಯದ ವೇಳೆಗೆ ಜಲ, ಕೃಷಿ ಕ್ಷೇತ್ರಗಳಲ್ಲಿ ಲಾಭ, ಬಂಧು ಸ್ನೇಹಿತರಲ್ಲಿ ಸಾಮರಸ್ಯ, ಏನು ಗಲಾಟೆ ಘರ್ಷಣೆಗಳಿಲ್ಲ. ಯಾರು ಮನೆಗೆ ಬಂದರು, ನೀವು ಇನ್ನೊಬ್ಬರು ಮನೆಗೆ ಹೋದರು, ಯಾವುದೇ ತಕರಾರುಗಳಿಲ್ಲದೆ ಇರುತ್ತೆ. ಸ್ನೇಹಿತರಲ್ಲಿ, ಬಂಧುಗಳಲ್ಲಿ ಇಷ್ಟೇ ಬೇಕಾಗಿರೋದು. ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆ ವಿಚಾರ ತೊಗೊಂಡೋಗಿ ಹಲ್ಲಿಡೋದು ಇದೆಲ್ಲ ಇದೆಯಲ್ಲ, ಇದು ರಗಳೆ. ಈ ಮಟ್ಟಿಗೆ ಈ ಕನ್ಯಾ ರಾಶಿಯವರಿಗೆ ಅದರಿಂದ ತೊಂದರೆ ಇಲ್ಲ. ಮನೋರಂಜನೆ, ಸಮಾಧಾನ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಈ ವಾರದ ಆದಿ ಅಂತ್ಯ ನಿಮ್ಗೆ ಗಮನಿಸ್ಕೊಂಡ್ರೆ ಸಣ್ಣ ಪುಟ್ಟ ತೊಡಕು ಬಿಟ್ಟರೆ ಉಳಿದಾಗೆಲ್ಲ ತುಂಬ ಚೆನ್ನಾಗಿದೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಇನ್ನೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಬರುತ್ತೆ, ಅನುಕೂಲ ಆಗುತ್ತೆ. ಇದು ಕನ್ಯಾವರೆಗಿನ ಫಲಗಳು. ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ತಮಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕರೆ ಮಾಡಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೋದು. ಇದೀಗ ನಮ್ಮ ಜೊತೆ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಅರಸೀಕೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಹಲೋ, ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೆ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 10/5/61. 10/5/61. ಮೀನರಾಶಿ. ಮೀನರಾಶಿ ಅಲ್ಲ, ಹುಟ್ಟಿದ ಸಮಯವನ್ನ ತಿಳಿಸಿ. ಸಮಯ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿಲ್ವಾ? ಸರಿ, ಏನ್ ಪ್ರಶ್ನೆ ಕೇಳಬೇಕಿತ್ತು? ಅದೇ ಏನ್ ನಡೀತಾ ಐತೆ ಅಂತ ಹಣಕಾಸಿಂದು.
ಹಣಕಾಸಿನ ಬಗ್ಗೆ ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಚಂದ್ರಶೇಖರ್ ಅವರೇ ನಮಸ್ಕಾರ. ಹಲೋ ಸ್ವಾಮಿ. ನಮಸ್ಕಾರ. 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 ಹಾಂ, ತಮ್ಮ ಡೇಟ್ ಆಫ್ ಬರ್ತ್ ಸರಿ ಇದೆಯಾ? ಸರಿ ಇದೆ. ಸರಿ ಇದೆ ಅಂದರೆ ಇದು ಪೂರ್ವಭಾದ್ರ ಕುಂಭರಾಶಿ ಅಂತ ನಿರ್ಣಯಿಸಬಹುದು. ಕುಂಭರಾಶಿಗೆ ಈಗ ಏನಾಗಿದೆಯಪ್ಪ? ಹಾಂ, ನಾವು ಮೀನರಾಶಿ ನೋಡ್ತಾ ಇದ್ದೀವಿ. ಮೀನರಾಶಿ ನೋಡ್ತಾ ಇದ್ದೀವಿ. ನಿಮ್ಮ ಹೆಸರಿನ ಪ್ರಕಾರ ನೋಡ್ತಾ ಇದ್ದೀರಾ. ನಿಮ್ಮ ಹೆಸರು ಚಂದ್ರಶೇಖರ್ ಅಂತಲ್ವಾ? ಅಲ್ಲಿ ದೇ ದೋ ಚಚಿ ರೇವತಿ ಅಂತ ರೇವತಿ ನಕ್ಷತ್ರ ಮೀನರಾಶಿ, ಅದು ನಿಮ್ಮ ವ್ಯವಹಾರ ನಾಮ. ಅದು ಇಲ್ಲಿ ನೀವು ಈಗ ವ್ಯವಹಾರ ನಾಮವನ್ನೇ ಪ್ರಧಾನವಾಗಿ ಕನ್ಸಿಡರ್ ಮಾಡಬಹುದು. ಹೀಗಾಗಿ ನೀವು ರೇವತಿ ನಕ್ಷತ್ರ ಈಗ ಮೀನರಾಶಿಗೆ ನೋಡಿ, ಈಗ ರವಿ ಇದೇ ಕೊನೆ ಈ ವಾರದ ಅಂತ್ಯದಲ್ಲಿ ಶನಿವಾರ ದಿವಸ ಸೂರ್ಯ ಅಲ್ಲಿ ನಿಮ್ಮ ರಾಶಿಗೆ ಬರ್ತಾನೆ. ತೋಯೋತ್ಥ ಪಣ್ಯ ವಿಭವ ಅಂತ ಒಂದು ಮಾತನ್ನು ಹೇಳುತ್ತೆ ಶಾಸ್ತ್ರ. ಅಂದರೆ ನೀರಿನ ಕುರಿತ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಮತ್ತು ವ್ಯವಹಾರಗಳಲ್ಲಿ ಹೆಚ್ಚಿನ ಶಕ್ತಿ ಬರಲಿಕ್ಕೆ, ಹಣಕಾಸಿನ ಸಮೃದ್ಧಿ ಬರಲಿಕ್ಕೆಲ್ಲ ಅವಕಾಶ ಉಂಟಾಗ್ತಕ್ಕಂಥ ಒಂದು ಕಾಲವಾಗಿದೆ. ಶುಕ್ರನೂ ಒಳ್ಳೆಯ ರೀತಿಯಲ್ಲಿ ಸಂಚರಿಸ್ತಾ ಇದ್ದಾನೆ. ಹೀಗಾಗಿ ನೀವು ಆತಂಕಕ್ಕೊಳಗಾಗೋ ಅವಶ್ಯಕತೆ ಖಂಡಿತ ಇಲ್ಲ. ಜೂನ್ ವೇಳೆಗೆ ನಿಮ್ಮ ರಾಶಿಯಿಂದ ಏನು ಪಂಚಮ ಸ್ಥಾನಕ್ಕೆ ಗುರು ಬರ್ತಾನೆ. ಹೀಗಾಗಿ ನೀವು ನಿರಾತಂಕರಾಗಿರಬಹುದು. ಯಾವುದೇ ಯೋಚನೆ ಮಾಡಬೇಡಿ. ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗುರುವಿನ ಪ್ರಾರ್ಥನೆ ಮಾಡಿ, ಅಷ್ಟೇ ಸಾಕಾಗುತ್ತೆ. ಜೀವನದಲ್ಲಿ ಕಂಗಾಲಾಗುವ ಕೊರಗುವ ಅವಶ್ಯಕತೆ ಈಗ ಬರಲ್ಲ, ಸದ್ಯಕ್ಕಂತೂ ಇಲ್ಲ. ಒಳ್ಳೆಯದಾಗಲಿ. ಧನ್ಯವಾದಗಳು ಚಂದ್ರಶೇಖರ್ ಅವರೇ. ನಮ್ಮ ಜೊತೆ ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಂಗಳೂರಿಂದ ಶೋಭಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶೋಭಾ ಅವರೇ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಶೋಭಾ ಅವರೇ ಮಾತಾಡಿ. ಹಲೋ. ಹಲೋ, ನಿಮ್ಮ ಧ್ವನಿ ಕೇಳಿಸ್ತಾ ಇದೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ನನ್ನ ಮಗನ ಬಗ್ಗೆ. ಓಕೆ, ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. ಆಯ್ತು, ಸರಿ. 6/12. ಇನ್ನೊಂದ್ಸಲ ಹೇಳಿ. 6/12. 6/12. 2006. 2006. ಹುಟ್ಟಿದ ಸಮಯ? ಸಮಯ 1:05 ರಾತ್ರಿ. ರಾತ್ರಿ 1:05 ಬೆಳಗ್ಗೆ. ಓಕೆ, 1:05 ರಾತ್ರಿ. ಓಕೆ ಓಕೆ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಆಯ್ತಾಯ್ತು. ಶುಭ ಅವರೇ ನಮಸ್ಕಾರ. ನಮಸ್ತೆ ಶಾಸ್ತ್ರಿಗಳೇ. ನಮಸ್ಕಾರ. ನಮಸ್ಕಾರ. ಕೋಟಿ ಕೋಟಿ ನಮಸ್ತೆಗಳು. ಅಯ್ಯೋ ನಮಸ್ಕಾರ. ನಮಸ್ಕಾರ. ನಿಮ್ಮ ದಿನ ಪ್ರೀತಿಗೆ ನಿಮ್ಮ ಕಾರ್ಯಕ್ರಮ ನೋಡ್ತೇವೆ. ಸಂತೋಷ. ಸಂತೋಷ. ತುಂಬಾ ಚೆನ್ನಾಗಿ ಬರ್ತದೆ ಸರ್. ಚೆನ್ನಾಗಿ ಬರ್ತಾ ಇದೆಯಾ? ಆಯಿತು, ಸಂತೋಷ. ನೀವೆಲ್ಲ ಹೀಗೆ ಹೇಳಿದ್ರೆ ಏನೋ ಒಂದು ಸಮಾಧಾನ ಸಿಗುತ್ತೆ. ಓ, ಸರಿಗೆ ಹೇಳ್ತಾ ಇದ್ದೀನಿ, ತಪ್ಪು ಹೇಳ್ತಾ ಇಲ್ಲ ಅಂತ ನನ್ನ ಮನಸ್ಸಿಗೆ ಒಂದು ಬಲ ಬರುತ್ತೆ. ಸಂತೋಷ. ನೀವು ಹೇಳುವಾಗ ಎಲ್ಲ ರಾಶಿಫಲ ನನ್ನ ಗಂಡ ಕೂಡ ಅದನ್ನು ನೋಡ್ತಾರೆ. ಹಾಂ, ಈಗ 7ವರೆಗೆ, ಈಗ 7 ಗಂಟೆಗೆ. ಹೌದೌದು. ಹೌದು. ಆಗಲಿ, ನೋಡೋಣ ಈ ಜಾತಕ ಹೇಗಿದೆ ನೋಡೋಣ. ಸಮಯ ಇಲ್ಲ ನನ್ನ ಹತ್ರ, ತುಂಬ ಮಾತಾಡೋಕೆ ನನಗೂ ಅಪೇಕ್ಷೆ ಇದೆ. ಆದ್ರೆ ಏನು ಮಾಡೋದು, ಕಾಲ ನಮ್ಮನ್ನು ಬಂಧನಕ್ಕೊಳಬಿಟ್ಟಿದೆ. ಅವನ ಮುಂದಿನ ಭವಿಷ್ಯ ಸ್ವಲ್ಪ ಹೇಳಿ. ಹಾಂ, ಈಗ ನೋಡಿ, ಇವರದು ಸಿಂಹ ಲಗ್ನವಾಗಿದೆ. ಇದು ಲಗ್ನದ ಅಧೀಶ್ವರ ಮತ್ತು ಗುರು ಇಬ್ಬರು ಚತುರ್ಥದಲ್ಲಿರ್ತಕ್ಕಂಥ ತುಂಬ ಒಳ್ಳೆಯದು. ಪಂಚಮಾಧಿಪತಿ ಲಗ್ನಾಧಿಪತಿ ಒಟ್ಟಾಗಿದ್ದರೆ ಪ್ರಚಂಡ ಬುದ್ಧಿವಂತರಾಗ್ತಾರೆ ಅಂತ ಇದೆ. ಹೀಗಾಗಿ ಅಂಥದ್ದೊಂದು ಅವಕಾಶ ಚೆನ್ನಾಗಿದೆ. ಮತ್ತು ಚತುರ್ಥಾಧಿಪತಿ ಕುಜನೂ ಅಲ್ಲೇ ಇರ್ತಕ್ಕಂಥದ್ದು, ಅದೊಂದು ಯೋಗ. ಅದನ್ನು ರುಚಕ ಯೋಗ ಅಂತ ಕರೀತಾರೆ. ಹೀಗಾಗಿ ತುಂಬ ರುಚಕ ಯೋಗ ಏನಪ್ಪ ಫಲ ಅಂದರೆ ಸಾಹಸ ಕಾರ್ಯಗಳನ್ನು ಮಾಡ್ತಾರೆ ಅಂತ, ಬೇರೆ ಸಾಮಾನ್ಯರು ಮಾಡದೇ ಇರತಕ್ಕಂಥದ್ದನ್ನು ಮಾಡೋ ಶಕ್ತಿಯನ್ನು ಕುಜ ತಂದು ಕೊಡ್ತಾನೆ ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ. ಒಳ್ಳೆಯ ಇವರು ನೋಡಿ, ಎಲೆಕ್ಟ್ರಿಕಲ್ ಅಥವಾ ಕೆಮಿಕಲ್, ಮೆಕ್ಯಾನಿಕಲ್ ಇಂಥ ಕ್ಷೇತ್ರಗಳಲ್ಲಿ ಮುಂದುವರೆದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ ಅಂತ. ಗುರುವಿನ 2028ರಿಂದ ಇವರ ಗ್ರಾಫ್ ಮೇಲೆ ಹೋಗುತ್ತೆ. ಇವರೇ ತುಂಬ ಚೆನ್ನಾಗಿದೆ 2028ರಿಂದ. ಒಳ್ಳೆಯದಾಗಲಿ. ಧನ್ಯವಾದಗಳು ಶೋಭಾ ಅವರೇ. ಇವಾಗ ರಾಶಿ ಫಲವನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಈಗಾಗಲೇ ನಾವು ಕನ್ಯಾ ರಾಶಿವರೆಗಿನ ವಾರದ ಫಲವನ್ನು ನೋಡಿದ್ವಿ. ಉಳಿದ 3 ರಾಶಿಗಳ ಬಗ್ಗೆ ತಿಳಿಸೋದಾದರೆ, ತುಲಾ ರಾಶಿಯವರಿಗೆ ವಾರದಾದಿಯಲ್ಲಿ ಹೇಗಿರುತ್ತಪ್ಪ ಅಂದರೆ, ಕರ್ಮಾಧಿಪತಿ ಚಂದ್ರ ನಿಮ್ಮ ರಾಶಿಯಲ್ಲಿ ಮತ್ತು ಧನಸ್ಥಾನದಲ್ಲಿ ಸಂಚರಿಸ್ತಾನೆ. ತುಂಬ ಒಳ್ಳೆಯದಿದು. ವೃತ್ತಿಯಲ್ಲಿ ಗೌರವ, ಮನ್ನಣೆ, ದಾಂಪತ್ಯದಲ್ಲಿ ಸಾಮರಸ್ಯಗಳು, ಮುಖ್ಯವಾಗಿ ಹಣಕಾಸಿನ ಸಮೃದ್ಧಿಯನ್ನು ಕಾಣ್ತಕ್ಕಂಥದ್ದು, ವಾಗ್ವಿಚಕ್ಷಣತೆ ಅಂತೀವಲ್ಲ, ಮಾತಿನಿಂದ ನಿಮಗೆ ಸೌಕರ್ಯಗಳು ಉಂಟಾಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಧರ್ಮ ದೇವ ಕಾರ್ಯಗಳು, ವಿದ್ಯೆ, ಹಣಕಾಸಿನ ಅನುಕೂಲಗಳು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತದೆ. ಚೆನ್ನಾಗಿ ಮತ್ತು ಮಾತಿನ ಬಲದ ಮೇಲೆ ಎಷ್ಟೋ ಜನ ಈಗ ವೃತ್ತಿಯನ್ನು ಮಾಡ್ಕೊಂಡಿದ್ದಾರೆ. ಮಾತೇ ಅವರಿಗೆ ವೃತ್ತಿ, ಅಂಥವ್ರಿಗೆ ತುಂಬ ಚೆನ್ನಾಗಿದೆ ಅಂತ. ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಶುಭದೃಕ್ ಅಂತ. ಹೀಗಾಗಿ ತುಂಬ ಚೆನ್ನಾಗಿರುತ್ತದೆ. ಮಾತಿನ ಕ್ಷೇತ್ರಗಳಲ್ಲಿ ಅಂದರೆ ಉಪನ್ಯಾಸ ಆಗಬಹುದು, ವಾಯ್ಸ್ ಓವರ್ ಆರ್ಟಿಸ್ಟ್ಗಳಾಗಬಹುದು, ಇನ್ಯಾವುದೇ ಇಂಥ ಧ್ವನಿ ಮಾಧ್ಯಮ ಅಂತೀವಲ್ಲ, ಅದು ತುಂಬ ನಿಮಗೆ ಸಹಾಯ ಮಾಡುತ್ತೆ, ಹೆಚ್ಚಿನ ಹಣ ತಂದು ಕೊಡುತ್ತೆ ಅಂತ. ಗುರುವಿನ ದೃಷ್ಟಿ ಬೇರೆ ಇದೆ ನಿಮಗೆ, ತುಂಬ ಚೆನ್ನಾಗಿದೆ. ಆತಂಕಕ್ಕೊಳಗಾಗೋ ಅವಶ್ಯಕತೆ ಇಲ್ಲ.
ವಾರದ ಅಂತ್ಯದಲ್ಲಿ ಸಹೋದರರಲ್ಲಿ ಸಾಮರಸ್ಯ, ಸ್ತ್ರೀಯರಿಗೆ ಧೈರ್ಯೋತ್ಸಾಹಗಳು, ಒಂದು ರೀತಿಯಲ್ಲಿ ಉತ್ಸಾಹದಿಂದ ಕಾರ್ಯ ಆರಂಭಗೊಳ್ತಕ್ಕಂಥದ್ದು, ಮುಗಿಸದೆ ಅದನ್ನು ಹಿಂದಕ್ಕೆ ಬರದೇ ಇರತಕ್ಕಂಥದ್ದು, ಈ ರೀತಿಯ ಒಂದು ಬಲ ಚೆನ್ನಾಗಿದೆ. ಹಿರಿಯರ ಸಹಕಾರ ಚೆನ್ನಾಗಿದೆ. ಸಾಲ ಸ್ವಲ್ಪ ಉದರ ಸಂಬಂಧಿ ಬಾಧೆಗಳು ಉಂಟಾಗ್ಬೋದು. ಸಣ್ಣ ಪ್ರಮಾಣದಲ್ಲಿ ಅದೇನು ಆತಂಕಕ್ಕೊಳಗಾಗೋ ಅವಶ್ಯಕತೆ ಇಲ್ಲ. ವಸ್ತುತಃ ಶತ್ರುಗಳಿಂದ ಹೊರಗೆ ಬರ್ತೀರ. ರವಿ 6ನೇ ಮನೆಯಲ್ಲಿದ್ದಾಗ ಶತ್ರುಂಜಯತಿ ಅಂತ, ಹೀಗಾಗಿ ಶತ್ರುಗಳನ್ನು ದಾಟುವ, ಅವರನ್ನು ಹಿಮ್ಮೆಟ್ಟಿಸುವ ಶಕ್ತಿ ತುಲಾರಾಶಿಯವರಿಗೆ ಬರುತ್ತೆ. ಚೆನ್ನಾಗಿದೆ. ಪ್ರಾರ್ಥನೆಗೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ, ಇನ್ನೂ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಮನೆ ದೇವರು ಪ್ರಾರ್ಥನೆ ಮಾಡಿಕೊಂಡ್ರೂ ಆಗುತ್ತೆ, ಮಾಡಿ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ದೈವಾನುಕೂಲದಿಂದ ಗೆಲುವು, ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸಗಳು ಚೆನ್ನಾಗಿದೆ. ಹೆಣ್ಮಕ್ಕಳಿಗೆ ಬಲ, ಕಾರಣ ಭಾಗ್ಯಾಧಿಪತಿ ಜನ್ಮದಲ್ಲಿ ಸಂಚರಿಸಿದ್ರೆ ದೈವಾನುಕೂಲದಿಂದ ಕಷ್ಟವಾದದ್ದನ್ನು ಸುಲಭ ಮಾಡಿಕೊಳ್ಳೋ ಶಕ್ತಿ, ಬುದ್ಧಿವಂತಿಕೆ. ದೈವಾನುಕೂಲ ಅಂತಂದ್ರೆ ಏನು? ಬುದ್ಧಿ ಹೊಳಹು, ಅದನ್ನೇ ದೈವ ಅಂತ ಕರೀತಕ್ಕಂಥದ್ದು. ಹೀಗಾಗಿ ಯಾವುದು ಕಾಣಲ್ವೋ, ಬುದ್ಧಿ ಏನು ಕಾಣುತ್ತಾ ಅದು ಅಪ್ಲೈ ಆಗುತ್ತಷ್ಟೇ. ಆ ರೀತಿಯಲ್ಲಿ ಸಹಾಯ ಆಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ, ಕಲಾವಿದರಿಗೆ ಹೆಚ್ಚಿನ ಅವಕಾಶಗಳು, ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಈ ರೀತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಚೆನ್ನಾಗಿದೆ. ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ಖಂಡಿತ ಭಗವಂತ ತಂದು ಕೊಡ್ತಾನೆ ನಿಮಗೆ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಸುಗ್ರಾಸ ಭೋಜನ, ಕುಟುಂಬದಲ್ಲಿ ಯಾವುದೋ ಒಂದು ಸಮಾರಂಭ, ಶುಭ, ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಕುಟುಂಬ ಸೌಖ್ಯ, ಸಾಮರಸ್ಯ, ವಿದ್ಯಾರ್ಥಿಗಳಿಗೆ ಅನುಕೂಲ. ಕುಟುಂಬದಲ್ಲಿ ಯಾವುದೇ ಕಿರಿಕಿರಿ, ಒತ್ತಡಗಳು ಮತ್ತು ಇನ್ಯಾವುದೋ ಮನಸ್ತಾಪ, ಭಿನ್ನಾಭಿಪ್ರಾಯ ಇಲ್ಲದೆ ಸಮಾಧಾನವಾಗಿರೋದು ದೊಡ್ಡ ಫಲ. ಅದು ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ಸ್ತ್ರೀಯರಿಗೆ ಹಣಕಾಸಿನ ಬಲ ಚೆನ್ನಾಗಿರ್ತದೆ. ಬುದ್ಧಿ ಕೌಶಲ್ಯ, ಪ್ರತಿಭಾ ಚಾತುರ್ಯ, ಇದಕ್ಕೆಲ್ಲ ಇನ್ನೇನು ಸುಖ ಅಂದರೆ ಇದೇ ತಾನೆ. ಇಷ್ಟು ಫಲಗಳನ್ನು ಗ್ರಹಗಳು ಅನುಗ್ರಹಿಸ್ತಾ ಇದ್ದಾವೆ, ನೀವು ಅದಕ್ಕೆ ಕೃತಜ್ಞತೆಯಿಂದ ಇರಬೇಕು. ಹೀಗಾಗಿ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಉದರ ಬಾಧೆಗಳು ಮತ್ತು ಪಂಚಮದಲ್ಲಿ ರವಿ ಶನಿ ಸಂಚರಿಸುವಾಗ ಬುದ್ಧಿ ವ್ಯತ್ಯಾಸಗಳು ಆಗ್ಬಿಡಬಹುದು. ಕೆಲವೊಮ್ಮೆ ಡೈಲಮ ಅಂತೀವಲ್ಲ, ಇಂತಹ ಸಾಧ್ಯತೆ ಇರುತ್ತೆ. ಹೀಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಧನುರಾಶಿಗೆ ಹೋಗೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಸ್ತ್ರೀಯರಿಗೆ ಸ್ವಲ್ಪ ಅಲೆದಾಟ, ವ್ಯಯ ಸೂಚಿಸ್ತಾ ಇದೆ. ಹೆಚ್ಚಿನ ವ್ಯಯ, ಖರ್ಚಿದೆ. ಅಷ್ಟಮಾಧಿಪತಿ ವ್ಯಯದಲ್ಲಿ ಸಂಚರಿಸಿದ್ರೆ ಬೇಡದೇ ಇರೋದಕ್ಕೆ ದುಡ್ಡು ಹಾಕಿ ಆಮೇಲೆ ಕಂಗಾಲಾಗೋದು, ಕಣ್ಣಲ್ಲಿ ನೀರು ಬರೋದು, ಎರಡೂ ಆಗುತ್ತೆ. ಆ ರೀತಿಯ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಅಲೆದಾಟ, ವ್ಯಯ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಆಪ್ತರಿಂದ ದೂರ ಆಗೋ ಸಾಧ್ಯತೆ. ವಾಹನ, ಗೃಹ ವಿಚಾರಗಳಲ್ಲಿ ಲಾಭ, ಮನೋರಂಜನೆ, ಶಾಪಿಂಗು ಇತ್ಯಾದಿ. ಹೀಗೆ ಶಾಪಿಂಗ್ ಹೊರಟು ಬಿಟ್ಟರೆ ಮುಗೀತಲ್ವ. ಖರ್ಚು ಈ ಪಾಪ ಎತ್ತಿಟ್ಟಿದ್ದೆಲ್ಲ ಬಳಸಬೇಕಾದ ಅನಿವಾರ್ಯತೆ ಬಂದುಬಿಡುತ್ತೆ. ಅಷ್ಟು ಸಾಲದೆ ಮತ್ತೊಬ್ಬರ ಹತ್ರ ಇನ್ನೇನು ಕ್ರೆಡಿಟ್ ಕಾರ್ಡ್ಗಳಿದಾವಲ್ಲ, ಮತ್ತೊಬ್ಬರು ಅಂತಂದರೆ ಅವರೇ ನಮಗೆ ಸದಾ ಬೆಂಗಾವಲಾಗಿ ನಮ್ಮನ್ನು ಹಾಳು ಮಾಡಲಿಕ್ಕಿರ್ತಕ್ಕಂಥದ್ದು. ಹುಷಾರು ಅವುಗಳ ಬಗ್ಗೆ. ಧನುಸ್ಸು ರಾಶಿಯವರು ಹುಷಾರಾಗಿ ಗಮನ ಇಟ್ಕೊಳ್ಳಿ. ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ ಮಾಡಿ, ಇದು ಹೆಚ್ಚಿನ ಅನುಕೂಲ ಆಗುತ್ತೆ. ಪ್ರಜ್ಞೆ ಜಾಗೃತವಾಗಿರುತ್ತೆ. ಶಾಸ್ತ್ರಿಗಳು 12 ರಾಶಿಗಳ ವಾರದ ಫಲವನ್ನು ತಿಳಿಸ್ತಾ ಇದ್ರು. ಉಳಿದಿರುವಂಥದ್ದು 3 ರಾಶಿಗಳು. ಆ ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ. ಶಾಸ್ತ್ರಿಗಳೇ, ಉಳಿದಿರುವ 3 ರಾಶಿಗಳ ಈ ವಾರದ ಫಲವನ್ನು ತಿಳಿಸೋದಾದರೆ ನೋಡೋಣ. ಮಕರ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ, ಲಾಭಸ್ಥಾನದಲ್ಲಿ ಚಂದ್ರ ಸಂಚರಿಸ್ತಾನೆ. ವೃತ್ತಿಯಲ್ಲಿ ಅನುಕೂಲ, ಹೊಸ ಅವಕಾಶ, ಸಾಧ್ಯತೆಗಳು. ಬಹಳ ಮುಖ್ಯವಾಗಿ ಲಾಭ, ಸ್ತ್ರೀಯರಿಗೆ ಹೆಚ್ಚಿನ ಲಾಭ. ದಾಂಪತ್ಯ ಸ್ಥಾನದ ಅಧಿಪತಿ ಅವನು ಚಂದ್ರ. ಹೀಗಾಗಿ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಅದರಿಂದ ನಮಗೆ ಮನಸ್ಸಿನ ಸಮಾಧಾನವೂ ಲಾಭವೇ. ಆ ರೀತಿಯಲ್ಲಿ ಚೆನ್ನಾಗಿರ್ತಕ್ಕಂಥದ್ದು. ಮತ್ತು ವಿವಾಹಾಪೇಕ್ಷಿಗಳಿಗೆ ಯಾವುದೋ ಒಂದು ವರ ಅಥವಾ ವಧು ಅನ್ವೇಷಣೆ, ಅವುಗಳಲ್ಲಿ ಗೆಲುವು. ಈಗ ಅದೇ ಆಗಿದೆ, ಗೆಲುವೇ ಆಗಿದೆ. ಈಗ ಸಿಕ್ಕಿಬಿಟ್ರೆ ಸಾಕು ಅನ್ನೋ ರೀತಿ, ಏನೋ ಒಂದು ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಆ ರೀತಿಯಲ್ಲಿ ಆಗಿದೆ. ಆ ರೀತಿಯ ಒಂದು ಫಲ ಚೆನ್ನಾಗಿದೆ. ಸಂಗಾತಿಯ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗಬಹುದು ವಾರದಲ್ಲಿ, ಹುಷಾರು. ಸಹೋದರಲ್ಲಿ ಆತ್ಮೀಯತೆ, ಇದು ಚೆನ್ನಾಗಿದೆ. ಸಹೋದರಲ್ಲಿ, ಸೇವಕರಲ್ಲಿ, ಸಹಾಯಕರಲ್ಲಿ ಯಾರಲ್ಲಿ ತುಂಬ ಪ್ರೀತಿಯನ್ನು, ಆತ್ಮೀಯತೆಯನ್ನು ಕಾಣ್ತೀರ, ಅದರಲ್ಲಿ ಸಂಶಯ ಇಲ್ಲ. ಲಾಭ ಅಂತೂ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ಸ್ವಲ್ಪ ಸಂಗಾತಿಯ ಆರೋಗ್ಯದಲ್ಲಿ, ವಾರದ ಆದಿಗಿಂತ ವಾರದ ಅಂತ್ಯದಲ್ಲಿ ಚಂದ್ರ ವ್ಯಯದಲ್ಲಿ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಮತ್ತು ಹೆಚ್ಚಿನ ಖರ್ಚು ಅವರಿಗಾಗಿ ಆತ್ಮೀಯತೆಯಿಂದ ಏನೋ ಉಡುಗೊರೆ ಕೊಡಿಸ್ತಕ್ಕಂಥದ್ದು, ಮತ್ತೊಂದೋ ಈ ರೀತಿಯಲ್ಲಿ ಒಂದು ಆತ್ಮೀಯರಿಗಾಗಿ ಹೆಚ್ಚು ನಷ್ಟ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಹುಷಾರು, ಗಮನ ಇರಲಿ. ಉಳಿದ ಹಾಗೆ ವೃತ್ತಿಯ ಅಧೀಶ್ವರ ಶುಕ್ರ ಚೆನ್ನಾಗಿದ್ದಾನೆ. ಹೀಗಾಗಿ ವೃತ್ತಿಯಲ್ಲೆಲ್ಲ ಅನುಕೂಲ ಕಾಣ್ತೀರ. ಕುಟುಂಬ ಘರ್ಷಣೆ, ಧನವ್ಯಯ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಸ್ವಲ್ಪ ನೋಡಿ, ಅಲ್ಲಿ ಬುಧ, ರಾಹು, ಕುಜ ಎಲ್ಲ ಪಾಪಗ್ರಹಗಳೇ ಇದ್ದಾವೆ. ಈ ಕಾರಣದಿಂದಾಗಿ ಸ್ವಲ್ಪ ಕುಟುಂಬದಲ್ಲಿ ಮಾತು ನಿಮಗೆ ತೊಂದರೆ ಮಾಡೋ ಸಾಧ್ಯತೆ ಜಾಸ್ತಿ ಇದೆ.
ಹುಷಾರು. ವಿದ್ಯಾರ್ಥಿಗಳು ಅಷ್ಟೇ, ಗಮನ ಇರಲಿ. ವಾರದ ಅಂತ್ಯದಲ್ಲಿ ರವಿಯ ಸಂಚಾರ ಆಗುತ್ತೆ ತೃತೀಯಕ್ಕೆ, ಹೀಗಾಗಿ ಅಲ್ಲಿ ಗಂಟಲು ಬಾಧೆ, ಧೈರ್ಯೋತ್ಸಾಹ ಅಂತೂ ಇದೆ, ಅದು ಸ್ವಲ್ಪ ಆರೋಗ್ಯ ವ್ಯತ್ಯಾಸವೂ ಆಗುತ್ತೆ, ಹುಷಾರು. ಮನೆ ದೇವರು ಪ್ರಾರ್ಥನೆ ಮಾಡಿ, ಮುಖ್ಯವಾಗಿ ಈಶ್ವರನ ಆರಾಧನೆ, ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಅನುಕೂಲಗಳು, ಹೆಚ್ಚಿನ ಅನುಕೂಲ ಕಾಣ್ತೀರ. ಸ್ತ್ರೀಯರಿಗೆ ಸಹಾಯ, ಸಮಾಧಾನ ಕಾಣ್ತಕ್ಕಂತಹ ಸಾಧ್ಯತೆ ಇದೆ. ಚಂದ್ರನ ಬಲದಿಂದಾಗಿ ಹೆಚ್ಚಿನ ಅನುಕೂಲ, ಸಮಾಧಾನ, ಸೌಖ್ಯ ಇದನ್ನು ಕಾಣಲಿಕ್ಕೆ ಅವಕಾಶಗಳು ಖಂಡಿತ ಇದ್ದಾವೆ, ಸಂಶಯ ಇಲ್ಲ. ಹಣ, ಕುಟುಂಬ ಬಲ, ವಿದ್ಯಾರ್ಥಿಗಳಿಗೆ ಅನುಕೂಲ ತುಂಬ ಚೆನ್ನಾಗಿರ್ತದೆ. ಪರೀಕ್ಷೆ ಮತ್ತೊಂದು ಮಗದೊಂದು ಅದರ ಸವಾಲು, ಅದನ್ನೆಲ್ಲ ಎದುರಿಸುವ ಶಕ್ತಿ, ಇದೆಲ್ಲ ಮಾರ್ಗದರ್ಶನ, ಇದೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ, ಆತಂಕ ಏನೂ ಇಲ್ಲ. ಕೆಲಸದಲ್ಲೂ ಅಷ್ಟೇ ಸಮಾಧಾನ, ಸೌಖ್ಯ ಇದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಆಗಬಹುದು, ಕಿರಿಕಿರಿ, ಮತ್ತು ಬಂಧು ಮಿತ್ರರಲ್ಲಿ ಅಸಮಾಧಾನ, ಸ್ವಲ್ಪ ಬೇಸರ, ಮತ್ತು ಮುಖ್ಯವಾಗಿ ವಾಹನ ಇವುಗಳಲ್ಲಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಅದೇ ಕೃಷಿ ಧಾನ್ಯ ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ. ಸ್ತ್ರೀಯರಿಗೆ ಅದೇ ಲಾಭ ಅಂತೂ ಚೆನ್ನಾಗಿದೆ. ಚಂದ್ರನಿಂದಾಗಿ, ಚಂದ್ರ ಲಾಭದಲ್ಲಿ ಸಂಚರಿಸ್ತಾನೆ, ಈ ಕಾರಣದಿಂದಾಗಿ ವ್ಯವಹಾರಗಳು, ಸ್ತ್ರೀಯರು ಸ್ವಂತ ಬಿಸ್ನೆಸ್ ಏನೋ ಮಾಡ್ತಾಯಿದ್ರೆ ಹೀಗೆ ಸಾಕಷ್ಟಿದೆಯಲ್ಲ ಹೆಣ್ಮಕ್ಳದು ವ್ಯವಹಾರಗಳು, ಅವುಗಳಲ್ಲಿ ಲಾಭ ಗಳಿಕೆ. ಚಂದ್ರ ವಸ್ತ್ರಕಾರಕ, ಹಾಲು, ಹೈನು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥವನು. ಮತ್ತು ಅಲ್ಲಿ ಕೃಷಿ ಜಲಜಾಂಗನಾಶ್ರಯಾಶ್ಚ ಅಂತ ಕೃಷಿಗೆ ಸಂಬಂಧಿಸಿರ್ತಕ್ಕಂಥದ್ದು, ದಿನಸಿ ವ್ಯಾಪಾರ, ಗ್ರಾಸರೀಸ್ ರಿಲೇಟೆಡ್ ಹೀಗೆ ಆನ್ಲೈನ್ ಬಿಸ್ನೆಸ್ಗಳು ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಪರಿಹಾರಕ್ಕೆ ಗ್ರಾಮದೇವತಾ ದರ್ಶನ ಮಾಡಿ, ಗಣಪತಿ ದರ್ಶನವನ್ನು ಮಾಡಿ. ಪ್ರಯಾಣದಲ್ಲಿ ಸ್ವಲ್ಪ ತೊಡಕಿದೆ ಈ ಒಂದು ವಾರದಲ್ಲಿ, ಬಿಟ್ಟರೆ ಉಳಿದ ಹಾಗೆ ಅನುಕೂಲ ಇದೆ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಧರ್ಮಕ್ಷೇತ್ರಗಳ ದರ್ಶನ, ಅಂದರೆ ಯಾವುದೋ ಒಂದು ಪುಣ್ಯ ದೇವಸ್ಥಾನ, ಸಜ್ಜನರು ಅಂತಹ ದರ್ಶನ, ಅದನ್ನು ಸೂಚಿಸ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಚಂದ್ರ ಭಾಗ್ಯದಲ್ಲಿ ಸಂಚರಿಸಿದ್ರೆ ತಂದೆ ಮಕ್ಕಳಲ್ಲೂ ಸಾಮರಸ್ಯ ಇರುತ್ತೆ, ತಾಯಿ ಮಕ್ಕಳಲ್ಲಿ ಸಾಮರಸ್ಯ ಇರುತ್ತೆ, ಆ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ನಿಮಗೆ ಮಾಂದಿ ತೃತೀಯದಲ್ಲಿ ಸಂಚರಿಸುವಾಗ ಸ್ವಲ್ಪ ಗಂಟಲು, ಕಿವಿ ಬಾಧೆ ಇರುತ್ತೆ, ಅದೊಂದು ಬಿಟ್ಟರೆ ಉಳಿದ ಹಾಗೆಲ್ಲ ಚೆನ್ನಾಗಿದೆ. ಸ್ನೇಹಿತರಿಂದ ಸಹಕಾರ, ಬಂಧುಗಳ ಸಹಕಾರ, ಒಂದು ರೀತಿಯಲ್ಲಿ ಮನೋರಂಜನೆ, ಮನಸ್ಸಿಗೆ ಯಾವುದು ಹಿತವೋ ಆ ಒಂದು ವಾತಾವರಣದಲ್ಲಿ ಇರ್ತಕ್ಕಂಥದ್ದು, ಅಧ್ಯಯನವೇ ಮನೋರಂಜನೆ ಆಗೋದು ತುಂಬ ಒಳ್ಳೆಯದು, ಆ ರೀತಿಯಲ್ಲೂ ತುಂಬ ಚೆನ್ನಾಗಿದೆ ಮೀನರಾಶಿಯವರಿಗೆ ವಾರದಾದಿ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ವಿಶೇಷ ಅನುಕೂಲಗಳು. ಮುಖ್ಯವಾಗಿ ಅಲ್ಲಿ ರವಿಯ ಸಂಕ್ರಮಣ ಆಗುತ್ತೆ ಕೊನೆಯ ಶನಿವಾರದಲ್ಲಿ, ಅದು ತುಂಬ ದಿನಕರ ರುಧಿರವು ಪ್ರವೇಶ ಕಾಲೆ ಅಂತ. ರವಿ ಬಂದ ಕೂಡಲೇ ಒಳ್ಳೆಯ ಫಲ ಕೊಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ತೋಯೋ ಪಣ್ಯ ವಿಭವ ವನಿತೋ ಧೃತಾಂತಿ ಅಂತ. ಹೀಗಾಗಿ ಹೆಣ್ಮಕ್ಳು ವ್ಯವಹಾರ ಇದ್ದರೆ ಅವರು ವ್ಯಾಪಾರಗಳನ್ನು ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿದೆ, ಹೆಣ್ಮಕ್ಳಿಗೆ ಗೆಲುವು ಅನ್ನೋದನ್ನು ಹೇಳುತ್ತೆ. ಮತ್ತು ಜಲಸಂಬಂಧಿ ವ್ಯಾಪಾರಗಳು, ಈ ಒಂದು ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಮತ್ಸ್ಯೋದ್ಯಮದವರೆಗೆ ಹರಡ್ಕೊಂಡಿರೋ ಯಾವುದೇ ಜಲಸಂಬಂಧಿ ಕ್ಷೇತ್ರಗಳಲ್ಲಿ ವಿಶೇಷ ಲಾಭ ಗಳಿಕೆಗೆ ಅವಕಾಶ ಇದೆ ಅಂತ. ತುಂಬ ಚೆನ್ನಾಗಿದೆ, ಗುರುವು ಚೆನ್ನಾಗಿದ್ದಾನೆ, ಹೀಗಾಗಿ ನಿಮ್ಮ ಪಾಲಿಗೆ ಒಳ್ಳೆಯ ವಾರ ಇದು. ಪ್ರಾರ್ಥನೆಗೆ ದುರ್ಗಾ ಕವಚ ಹೇಳ್ಕೊಳ್ಳಿ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಷಷ್ಠಾಧಿಪತಿ ರವಿ, ಹೀಗಾಗಿ ನಾವು ಅದನ್ನೂ ಗಮನದಲ್ಲಿ ಇಟ್ಕೊಳ್ಬೇಕು. ದುರ್ಗಾ ಕವಚ ಹೇಳ್ಕೊಂಡ್ರೆ ಸಾಕಾಗುತ್ತೆ. ಆದಿತ್ಯ ಹೃದಯವನ್ನು ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಇದು 12 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳೇ, ದ್ವಾದಶ ರಾಶಿಗಳ ವಾರದ ಫಲವನ್ನು ನೋಡಿದ್ವಿ. ಇದೀಗ ನಮ್ಮ ಜೊತೆ ಒಬ್ಬರು ಕಾಲರ್ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ. ಬೆಂಗಳೂರಿನಿಂದ ಕನಕಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಕನಕಲಕ್ಷ್ಮಿ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೊಮ್ಮಗಳದು. ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 21 12 12 2022. 2022. ಹುಟ್ಟಿದ ಸಮಯ ಮಧ್ಯಾಹ್ನ 12:07. ಓಕೆ, ಏನು ಕೇಳಬೇಕಿತ್ತು? ಅವಳದು ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ ಅಮ್ಮ. ಕನಕಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಆರಾಮ? ನಮಸ್ಕಾರ, ಆರಾಮಾಗಿದ್ದೀನಿ. ತಾವು ಹೇಗಿದ್ದೀರಾ? ಆರಾಮಿದೆ. ಸೌಖ್ಯವಾಗಿದ್ದೀರಾ? ಮಗು ಜಾತಕ ಹೇಗಿದೆ ಅಂದರೆ ನೋಡಿ, ಇದು ಮೀನ ಲಗ್ನವಾಗಿದೆ. ಲಗ್ನದಲ್ಲೇ ಗುರುವಿದ್ದಾನೆ. ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತ ಯುತಾನಾನ್ಯಶ್ಚ ವೀರ್ಯೋತ್ಕಟ ಭವತಿ ಅಂತ ಒಂದು ಮಾತು. ಲಗ್ನದಲ್ಲಿ ಗುರು ಇದ್ದು ಬಿಟ್ಟರೆ, ಅದು ಅವನ ಸ್ವಂತ ಮನೆ ಆಗಿದ್ದುಬಿಟ್ರೆ ಅದು ಮತ್ತೆ ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಹಾಗೆ ತುಂಬ ಚೆನ್ನಾಗಿದೆ ಇದು ಹಂಸಯೋಗ, ಹೀಗಾಗಿ ತುಂಬ ಚೆನ್ನಾಗಿದೆ. ಚಂದ್ರನೂ ಭಾಗ್ಯಸ್ಥಾನದಲ್ಲಿ ಇರೋದು ತುಂಬ ಒಳ್ಳೆಯದು. ಇದೆಲ್ಲ ಒಳ್ಳೆಯ ಲಕ್ಷಣ, ಚೆನ್ನಾಗಿದೆ ಇವರೇ. ಹೀಗಾಗಿ ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ಪ್ರಸ್ತುತ ದಶಾಕಾಲ ನೋಡಿದ್ರೆ ಶನಿ ದಶೆಯಲ್ಲಿ ಈಗ ಕೇತು ಭುಕ್ತಿ ನಡೀತಾ ಇದೆ. ಶುಕ್ರ ಇನ್ನು ಆಗಸ್ಟಿಂದ ಇನ್ನೂ ಚೆನ್ನಾಗಿರುತ್ತೆ. ಈಗ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಹುರುಳಿ ದಾನ ಮಾಡಿ ಗಣಪತಿ ಸನ್ನಿಧಾನಕ್ಕೆ, ಅದು ಹೆಚ್ಚಿನ ಬಲ ತಂದುಕೊಡುತ್ತೆ ಆರೋಗ್ಯದಲ್ಲಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕನಕಲಕ್ಷ್ಮಿ ಅವರೇ. ನಮ್ಮ ಜೊತೆ ಇವಾಗ ಮತ್ತೊಬ್ಬರು ಕಾಲರ್ ಇದ್ದಾರೆ. ಚಿಂತಾಮಣಿಯಿಂದ ಜಯಮ್ಮ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಮ್ಮ ಅವರೇ.
ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿ. ಓಕೆ, ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. ಹೇಳ್ತೀನಿ ಮೇಡಮ್. ಹಾಂ. 5 5 8 5 8 90 ಮೇಡಮ್. 1990. ಸರಿಯಾಗಿ ಹೇಳಿ ಅಮ್ಮ ಇನ್ನೊಂದ್ಸಲ. 5ನೇ ತಾರೀಕು ಹಾಂ 8ನೇ ತಿಂಗಳು ಹಾಂ 1990 ಮೇಡಮ್. ಓಕೆ, ಹುಟ್ಟಿದ ಸಮಯ 10:45 ಮೇಡಮ್ ಬೆಳಗ್ಗೆ. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಹಾಂ, ನಮಸ್ಕಾರ ಜಯಮ್ಮ ಅವರೇ. ನಮಸ್ಕಾರ ಗುರುಜಿ ಅವರೇ. ನಮಸ್ಕಾರ ನಮಸ್ಕಾರ. ಅದೇ ಅವ್ರಿಗೆ ಸ್ವಲ್ಪ ಲೇಟ್ ಆಯ್ತು ಮದ್ವೆ ಆಗಿದ್ದು. ಹಾಂ. ಮಕ್ಕಳು 2 ಸರಿ ಮಗು ಚೆನ್ನಾಗಿಲ್ಲ ಅಂತ ನಾವು ಅಭಾಷಣೆ ಮಾಡಿಸ್ಬಿಟ್ವಿ ಮೇಡಮ್ ಸರ್. ಓಕೆ. ಅದಕ್ಕೆ ಈಗ ಏನಾದ್ರೂ ಮಾಡ್ಕೊಂಡ್ರೆ ಸರಿ ಆಗುತ್ತಾ ಅಂತ ಕೇಳ. ಸರಿ. ಆದರೆ ಅವರದ್ದನ್ನು ಗಮನಿಸಬೇಕು, 2 ಜಾತಕಗಳನ್ನು ನೋಡಬೇಕಾಗುತ್ತೆ. ಇಲ್ಲಿ ನೋಡಿ, ಇದು ಪಂಚಮಾಧಿಪತಿ ಚತುರ್ಥದಲ್ಲಿರೋದು, ಪಂಚಮದಲ್ಲಿ ಚಂದ್ರ ರಾಹು ಇರತಕ್ಕಂಥದ್ದು. ಇದೆಲ್ಲ ಏನು ಹೇಳುತ್ತೆ ಅಂದರೆ, ಒಂದು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅಂತ. ಈಗ ಸದ್ಯಕ್ಕೆ ರಾಹು ದಶೆಯಲ್ಲಿ ಇವರಿಗೆ ರವಿಭುಕ್ತಿ ನಡೀತಾ ಇದೆ. ರವಿ ಜಾತಕದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ. ಲಗ್ನಾಧಿಪತಿ ಲಾಭದಲ್ಲಿರೋದು ಅದು ದೇಹದ ಬಲವನ್ನು ಸೂಚಿಸುತ್ತೆ, ಒಳ್ಳೆಯದೇ. ಸುಬ್ರಹ್ಮಣ್ಯನ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಬೆಣ್ಣೆ ಅಲಂಕಾರವನ್ನು ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ, ಅದು ಸಹಾಯ ಆಗುತ್ತೆ. ಆ ಪ್ರಯತ್ನ ಮಾಡಲಿ. 11 ಮಂಗಳವಾರ ಈ ಪ್ರಯತ್ನ ಮಾಡಲಿ. ಭಗವಂತ ಕೃಪೆ ಮಾಡ್ತಾನೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಜಯಮ್ಮ ಅವರೇ. ಶಾಸ್ತ್ರಿಗಳೇ, ಈಗ ವಾರದ ಮಂತ್ರವನ್ನು ನೋಡೋಣ. ವಿಶೇಷ ಮಂತ್ರವನ್ನು ತಿಳಿಸೋದಾದರೆ ಈ ವಾರದಲ್ಲಿ ಒಂದು ವಿಶೇಷ ಮಂತ್ರ ಯಾವುದು ಗಮನಿಸೋಣ. ಆ ಮಂತ್ರವನ್ನು ಗಮನಿಸಿ, ಪ್ರತಿ ವಾರವೂ ಒಂದೊಂದು ಮಂತ್ರ, ಆ ಮಂತ್ರಗಳು ನಮಗೆ ಒಂದು ಬಲವನ್ನು, ಮನೋಬಲವನ್ನಂತೂ ಖಂಡಿತ ತಂದು ಕೊಡ್ತವೆ. ಆದ್ದರಿಂದ ನಾವು ಮುಂದೆ ಹೆಜ್ಜೆ ಇಡಲಿಕ್ಕೆ ಅವಕಾಶ ಆಗುತ್ತೆ. ಆ ದೃಷ್ಟಿಯಲ್ಲಿ ಒಂದೊಂದು ಮಂತ್ರವನ್ನು ನೋಡ್ತಾ ಇದ್ದೀವಿ. ಈ ವಾರದ ಮಂತ್ರವನ್ನು ಗಮನಿಸಬಹುದು ತಾವು. ದೀಪ್ತರೂಪ ಮಹಾಜ್ವಾಲ ಪ್ರಹ್ಲಾದ ವರದಾಯಕ ಊರ್ಧ್ವಕೇಶ ದ್ವಿಜಶ್ರೇಷ್ಠ ಶತ್ರುಂಜಯ ನಮೋಸ್ತುತೆ ಅಂತ. ಇದು ನರಸಿಂಹನ ಮಂತ್ರ. ದೀಪ್ತರೂಪ ಮಹಾಜ್ವಾಲ ಪ್ರಹ್ಲಾದ ವರದಾಯಕ, ಪ್ರಹ್ಲಾದನಿಗೆ ವರವನ್ನು ಕೊಟ್ಟು ಅನುಗ್ರಹಿಸಿದಂಥ ಮಹಾಪ್ರಭು, ಅವನಿಗೆ ನಮಸ್ಕಾರವನ್ನು ಮಾಡ್ತೀನಿ. ಅವನ ಶತ್ರುಗಳನ್ನು ಜಯಿಸಲಿ. ಮನೆಯೊಳಗೆ ಇರತಕ್ಕಂಥ ಶತ್ರುವನ್ನು ಹೇಗೆ ಪ್ರಹ್ಲಾದ ಅವನ ಅಚಲವಾದ ಶ್ರದ್ಧಾ ಭಕ್ತಿಯಿಂದ ಗೆದ್ದ, ಆ ರೀತಿಯಲ್ಲಿ ನಮಗೂ ಹಾಗೆ ಮನೆ ಒಳಗೆ ಹೊರಗೆ, ಆಫೀಸಿಂದ ಹೊರಗೆ ಎಲ್ಲ ಕಡೆ ಇದೆ. ವಸ್ತುತಃ ನಿಜ ಹೇಳಬೇಕು ಅಂದರೆ ಮೊಬೈಲೇ ನಮ್ಮ ಶತ್ರು ಆಗಿಬಿಟ್ಟಿದೆ, ಮಹಾಶತ್ರುವಾಗಿದೆ. ಇಂಥದ್ದನ್ನು ಗೆಲ್ಲೋ ಅವಕಾಶವನ್ನು ನರಸಿಂಹಮ್ಮ, ಅಲ್ಲಿಂದ ಶುರುವಾಗಬೇಕು ನಮ್ಮ ಸಮಸ್ಯೆ. ಪಾಪ ತಾಯಂದರಿಗೆ ಮಕ್ಕಳ ಪರಿಸ್ಥಿತಿ ಏನು, ಸರ್ಕಾರವೇ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋಣ 16 ವರ್ಷದವರೆಗೆ ಅಂತ, ಆ ಮಟ್ಟಿಗೆ ಬಂದುಬಿಟ್ಟಿದೆ ಆ ಶತ್ರು. ಅದನ್ನು ಮೊದಲಿಗೆ ಜಯಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.